प्राणविज्ञानदमानतोऽस्मि प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मादस्य श्रीब्रह्मरुद्र प्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ನೋಟ್ ಮಾಡ್ಕೊಳ್ಳಿ ಎಲ್ಲರೂ ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 24ನೇ ಅಧ್ಯಾಯದಲ್ಲಿ ಕೊನೆಯ ಅಧ್ಯಾಯದಲ್ಲಿದ್ದೇವೆ. 24ನೇ ಅಧ್ಯಾಯದಲ್ಲಿ ಇವತ್ತು ಯಾವುದಾಗಬೇಕು? ನೆನಪಿದೆಯಾ? 39 ಆಯ್ತು. 40ನೇ ಶ್ಲೋಕ ಆಗ್ಬೇಕಾಚಾರ್ಯ. 40 ಆಗಬೇಕಾ? ಈಗ ಸ್ಪರ್ಧ ಏವಂ ವಿಧಾಃ ನರಕಾಃ ಯಮಾಲಯೇ ಅದಾಯ್ತಲ್ವಾ? ಅದಾಯ್ತು. ತಥೈವ ಧರ್ಮಾನುವರ್ತಿನಃ ಅಲ್ಲಿಂದ ಆಗಬೇಕು. 40ನೇ ಗದ್ಯ ಪಂಚಮ ಸ್ಕಂಧದ 24ನೇ ಅಧ್ಯಾಯದ 40ನೇ ಗದ್ಯ. ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ತಥೈವ ಧರ್ಮಾನುವರ್ತಿನಃ ಉತ್ತರತ್ರ ಇಹ ತು ಪುನರ್ಭವೇ ಉಭಯಶೇಷಾಭ್ಯಾಂ ನಿವಿಶಂತಿ. ಇದುವರೆಗೆ ನರಕಗಳ ವರ್ಣನೆಯನ್ನು ಮಾಡಿದರು. ಅನೇಕ ನರಕಗಳು, ಅಲ್ಲಿ ಯಾರ್ಯಾರು ಯಾವ ಪಾಪಗಳನ್ನು ಮಾಡೋದ್ರಿಂದ ಏನೇನು ರೀತಿಯ ಶಿಕ್ಷೆಗಳನ್ನು ಅನುಭವಿಸ್ತಾರೆ ಯಾವ ನರಕಗಳಲ್ಲಿ ಅನ್ನೋದನ್ನೆಲ್ಲ ವರ್ಣನೆ ಮಾಡಿ, ಇಂತಹ ನರಕಗಳು ಯಮಲೋಕದಲ್ಲಿ ನೂರಾರು ಸಾವಿರಾರು ಇದ್ದಾವೆ, ಅಲ್ಲಿ ಒಬ್ಬರಾದ್ಮೇಲೊಬ್ಬರು ಪಾಪಿಗಳು ಹೋಗ್ತಾನೆ ಇರ್ತಾರೆ ಅಂತನ್ನೋದನ್ನ ಹೇಳಿ ನರಕದ ಬಗ್ಗೆ ಹೇಳೋ ವಿಷಯವನ್ನ ಮುಗಿಸಿ, ತಥೈವ ಹಾಗೇನೆ ಧರ್ಮಾನುವರ್ತಿನಃ ಉತ್ತರತ್ರ ಅಂತ ಇದುವರೆಗೆ
ಅಧರ್ಮದಲ್ಲಿ ವರ್ತನೆ ಮಾಡತಕ್ಕಂಥವ್ರು ಹೇಗೆ ಈ ನರಕದಲ್ಲಿ ದುಃಖಗಳನ್ನು ಅನುಭವಿಸಿದ್ರೋ ತಥೈವ ಧರ್ಮಾನುವರ್ತಿನಃ ಧರ್ಮದಲ್ಲಿ ಇರುವವರು, ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥವರು, ಪುಣ್ಯಗಳನ್ನ ಸಂಪಾದನೆ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವರು ಉತ್ತರತ್ರ ಮೇಲೆ ಸ್ವರ್ಗಲೋಕಕ್ಕೆ ಹೋಗ್ತಾರೆ ಅಂತ ಅರ್ಥ. ಇಹತು ಅಂದ್ರೆ ಈ ಸ್ವರ್ಗ ಮತ್ತು ನರಕ ಎರಡು, ಹಿಂದೆ ಹೇಳಿದ ನರಕ ಮತ್ತು ಸ್ವರ್ಗ ಈ ಎರಡರೂ ಕಡೆಯಲ್ಲಿ ಪುಣ್ಯ ಮತ್ತು ಪಾಪದ ಫಲಗಳನ್ನ ಅನುಭವಿಸಿದ ನಂತರ ಜೀವಿಗಳು, ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗಿ ಅಲ್ಲಿ ಭೋಗಗಳನ್ನು ಅನುಭವಿಸ್ತಾರೆ, ಪಾಪ ಮಾಡಿದವರು ಈ ಹಿಂದೆ ಹೇಳಿದಂತೆ ನರಕಗಳಿಗೆ ಹೋಗಿ ಅಲ್ಲಿ ದುಃಖಗಳನ್ನು ಅನುಭವಿಸ್ತಾರೆ. ಹೀಗೆ ಎರಡೂ ಕಡೆಯಲ್ಲಿಯೂ ಕೂಡ ತಮ್ಮ ತಮ್ಮ ಪುಣ್ಯ ಪಾಪಗಳ ಫಲಗಳನ್ನು ಅನುಭವಿಸಿದ ನಂತರ ಜೀವರು ಪುನಃ ಆ ಕರ್ಮ ಶೇಷದಿಂದ ತಿರುಗಿ ಮತ್ತೆ ಜನ್ಮವನ್ನ ಪಡಿಲಿಕ್ಕೆ ಈ ಭೂಮಿಗೆ ಬರ್ತಾರೆ. ಇಹತು ಪುನರ್ಭವೇ ಉಭಯಶೇಷಾಭ್ಯಾಂ ನಿವಿಶಂತಿ ಅಂತಂದ್ರೆ ಪುನಃ ಮತ್ತೆ ಈ ಭೂಮಿಗೆ ಬರ್ತಾರೆ. ನರಕಕ್ಕೆ ಹೋದವರು ಇರ್ಬೋದು ಅಥವಾ ಸ್ವರ್ಗಕ್ಕೆ ಹೋದವರು ಇರ್ಬೋದು, ಇಬ್ಬರೂ ಕೂಡ ಮತ್ತೆ ತಮ್ಮ ತಮ್ಮ ಕರ್ಮಗಳ ಶೇಷವನ್ನ ಅನುಭವಿಸ್ಲಿಕ್ಕೆ ಆ ಕರ್ಮಶೇಷದಿಂದ ಸಹಿತರಾಗಿಯೇ ಮತ್ತೆ ಭೂಮಿಯಲ್ಲಿ ಹುಟ್ಟುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ತಥೈವ ಧರ್ಮಾನುವರ್ತಿನಃ ಉತ್ತರತ್ರ ಇಹತು ಪುನರ್ಭವೇ ಉಭಯಶೇಷಾಭ್ಯಾಂ ನಿವಿಶಂತಿ. ನಿವೃತ್ತಿಲಕ್ಷಣ ಮಾರ್ಗ ಆದಾವೇವ ವ್ಯಾಖ್ಯಾತಃ ಏತಾವಾನೇವ ಅಂಡಕೋಶೋ ಯಶ್ಚತುರ್ದಶಧಾ ಪುರಾಣೇಷು ಉಪಕಲ್ಪಿತಃ. ಇನ್ನು ಮೋಕ್ಷ ಮಾರ್ಗ, ನಿವೃತ್ತಿ ಲಕ್ಷಣ ಮಾರ್ಗ ಅಂದ್ರೆ ಮೋಕ್ಷ ಮಾರ್ಗ, ಅದನ್ನ ಹಿಂದೆನೆ ಹೇಳಿ ಆಗಿದೆ ಅಂತಾರೆ. ಇಲ್ಲಿ ಈಗ ನಾವು ತೋರಿಸ್ತಾ ಇರೋದು ನರಕ ಮತ್ತು ಸ್ವರ್ಗಗಳ ಬಗ್ಗೆ ಹೇಳಿದ್ವಲ್ಲ, ಇದು ಪುನರ್ಭವ, ಮತ್ತೆ ತಿರುಗಿ ಭೂಮಿಯಲ್ಲಿ ಹುಟ್ಟತಕ್ಕಂಥವ್ರು, ನರಕಕ್ಕೆ ಹೋಗ್ಲಿ ಅಥವಾ ಸ್ವರ್ಗಕ್ಕೆ ಹೋಗ್ಲಿ ಅಲ್ಲಿ ಮತ್ತೆ ಕರ್ಮಶೇಷದಿಂದ ಭೂಮಿಯಲ್ಲಿ ಹುಟ್ಟುತ್ತಾರೆ, ಭೂಮಿಗೆ ಬರ್ತಾರೆ. ಮತ್ತೆ ಭೂಮಿಗೆ ಬರದೇ ಇರುವ ಲೋಕ ಅಂದ್ರೆ ಮೋಕ್ಷ, ನಿವೃತ್ತಿ ಲಕ್ಷಣವಾದ ಮಾರ್ಗ. ಅದರ ಬಗ್ಗೆ ಹಿಂದೆ ನಾವು ವ್ಯಾಖ್ಯಾನ ಮಾಡಿದ್ದೇವೆ ಅಂತ ಇದ್ದಾರೆ ಶುಕಾಚಾರ್ಯರು. ಆದಾವೇವ ವ್ಯಾಖ್ಯಾತಃ, ಮೊದಲೇ ಅದನ್ನು ಹೇಳಿದ್ದೇವೆ ನಾವು. ವೈಶ್ವಾನರಂ ಯಾತಿ ವಿಹಾಯ ಸಾಗತಃ ಅಂತ ದ್ವಿತೀಯ ಸ್ಕಂಧದಲ್ಲಿ ಆ ಮೋಕ್ಷದ ಬಗ್ಗೆ ವರ್ಣನೆ ಮಾಡಿ ಆಗಿದೆ. ಈ ರೀತಿ 14 ಲೋಕಗಳನ್ನ ಒಳಗೊಂಡಂತಹ ಬ್ರಹ್ಮಾಂಡ ಅಂತಂದ್ರೆ ಹೀಗಿರ್ತದೆ. ಇದಿಷ್ಟು ಪುರಾಣಗಳಲ್ಲಿ ಹೇಳಲ್ಪಟ್ಟಂತಹ ಲೋಕಗಳ ವರ್ಣನೆ ಅಂತ ಶುಕಾಚಾರ್ಯರು ಪರೀಕ್ಷಿತ್ ರಾಜನನ್ನು ಕುರಿತು ಹೇಳ್ತಾ ಇದ್ದಾರೆ. ಯಶ್ಚತುರ್ದಶಧಾ ಪುರಾಣೇಶು ಉಪಕಲ್ಪಿತಃ ಅಂಡಕೋಶಃ ಏತಾವಾನೇವ. ಪುರಾಣಗಳಲ್ಲಿ ಪ್ರಸಿದ್ಧವಾದಂತಹ 14 ಲೋಕಗಳ ಈ ಬ್ರಹ್ಮಾಂಡ, 14 ಲೋಕಗಳಿಂದ ಕೂಡಿರ್ತಕ್ಕಂತಹ ಈ ಬ್ರಹ್ಮಾಂಡ ಅಂದ್ರೆ ಇಷ್ಟೇ ಅಂತ. ನಿವೃತ್ತಿ ಲಕ್ಷಣ ಮಾರ್ಗ ಆದಾವೇವ ವ್ಯಾಖ್ಯಾತಃ ಏತಾವಾನೇವ ಅಂಡಕೋಶೋ ಯಹ ಚತುರ್ದಶಧಾ ಪುರಾಣೇಶು ಉಪಕಲ್ಪಿತಃ ಯತ್ತದ್ ಭಗವತೋ ನಾರಾಯಣಸ್ಯ ಸಾಕ್ಷಾನ್ ಮಹಾಪುರುಷಸ್ಯ ಸ್ಥವಿಷ್ಠಂ ರೂಪಂ ಆತ್ಮಮಾಯಾ ಗುಣಮಯಮನುವರ್ಣಿತಮಾದೃತಃ ಪಠತಿ ಶೃಣೋತಿ ಶ್ರಾವಯತಿ ಸಯೇವ ಅಯಂ ಭಗವತಃ ಪರಮಾತ್ಮನೋ ಹಿ ಅನಿಷ್ಠಮಪಿ ಶ್ರದ್ಧಧಾನೋ ಭಕ್ತಿ ವಿಶುದ್ಧ ಬುದ್ಧಿ ವೇದ. ಇದುವರೆಗೆ ಭಗವಂತನ ಒಂದು ಆಕಾರದಂತೆ ಇರುವ, ಶರೀರದಂತೆ ಇರುವ ಭಗವಂತನ ಪ್ರತಿಮೆ
ಅಂತ ಅನಿಸಿಕೊಂಡಂತಹ ಈ ಇಡೀ ಬ್ರಹ್ಮಾಂಡದ ವರ್ಣನೆಯನ್ನ ಮಾಡಿದಿರು. ಈ ಬ್ರಹ್ಮಾಂಡ ಅಂತನ್ನೋದು ಪರಮಪುರುಷನಾದ ಸಾಕ್ಷಾತ್ ಆ ಶ್ರೀಮನ್ನಾರಾಯಣನ ಸಾಮರ್ಥ್ಯದಿಂದಲೇನೆ ನಿರ್ಮಾಣ ಮಾಡಲ್ಪಟ್ಟಂತಹ ತನ್ನದೇ ಆದ ಒಂದು ಪ್ರತಿಮೆ ಇದು. ಅವನೇ ನಿರ್ಮಾಣ ಮಾಡಿದ ತನ್ನ ಸಾಮರ್ಥ್ಯದಿಂದ, ಸ್ವರೂಪಭೂತವಾದ ತನ್ನ ಸಾಮರ್ಥ್ಯದಿಂದಲೇ ಪ್ರಕೃತಿಯ ಗುಣಗಳನ್ನ ಉಪಯೋಗಿಸಿಕೊಂಡು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದ್ಭುತವಾದಂತಹ ಮಹತ್ತಾದ ಒಂದು ಪ್ರತಿಮೆ. ಭಗವಂತನ ಅತಿ ದೊಡ್ಡದಾದ ಒಂದು ಪ್ರತಿಮೆ ಇದು. 14 ಲೋಕಗಳಿಂದ ಒಳಗೊಂಡಂತಹ ಬ್ರಹ್ಮಾಂಡ ಅದ್ಭುತವಾದ ಮಹತ್ತಾದ ಒಂದು ಪ್ರತಿಮೆ. ಇದರ ವರ್ಣನೆಯನ್ನ ನಾವೇನು ಮಾಡಿದ್ದೇವೆ, ಇದನ್ನ ಆದರದಿಂದ ಭಕ್ತಿಯಿಂದ ಯಾರು ಪಠಣ ಮಾಡ್ತಾರೋ, ಯಾರು ಕೇಳ್ತಾರೋ ಮತ್ತು ಯಾರು ಹೇಳ್ತಾರೋ ಅವರು ಮಾತ್ರ ಶ್ರದ್ಧೆಯನ್ನ ಪಡೆದುಕೊಂಡು ಭಕ್ತಿಯನ್ನ ತಮ್ಮ ಹೃದಯದಲ್ಲಿ ತುಂಬಿಕೊಂಡು ಅಂತಃಕರಣವನ್ನ ನಿರ್ಮಲವನ್ನಾಗಿ ಮಾಡಿಕೊಂಡು ಆ ಭಗವಂತನ ಶ್ರೀಹರಿಯ ಅತ್ಯಂತ ಸೂಕ್ಷ್ಮವಾದಂತಹ ಬಿಂಬರೂಪವನ್ನ ನೋಡ್ಲಿಕ್ಕೆ ಸಾಧ್ಯ. ಬೇರೆ ಇನ್ಯಾರಿಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಆ ಬಿಂಬ ಬಹಳ ಸೂಕ್ಷ್ಮವಾದದ್ದು. ಜೀವನ ಅಂತರ್ಯಾಮಿಯಾಗಿ ಹೃದಯ ಕಮಲದಲ್ಲಿರ್ತಕ್ಕಂಥದ್ದು ಭಗವಂತನ ಬಿಂಬರೂಪ. ಆ ಬಿಂಬ ಸಾಕ್ಷಾತ್ಕಾರವನ್ನ ಪಡಿಬೇಕು ಅಂತಾದರೆ ಅವರು ಈ ಒಂದು ಭಗವಂತನ ಪ್ರತಿಮೆಯಂತೆ ಇರುವಂತಹ 14 ಲೋಕಗಳನ್ನು ಒಳಗೊಂಡಂತಹ ಈ ಬ್ರಹ್ಮಾಂಡದ ವರ್ಣನೆಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಪಠಣ ಮಾಡಬೇಕು, ಕೇಳಬೇಕು, ಹೇಳಬೇಕು. ಅಂಥವ್ರು ಮಾತ್ರ ಆ ಒಂದು ಬಿಂಬ ಸಾಕ್ಷಾತ್ಕಾರವನ್ನು ಪಡೀತಾರೆ. ಭಕ್ತಿ ವಿಶುದ್ಧರಾಗಿ ಶ್ರದ್ಧಾವಂತರಾಗಿ ಅಂತಃಕರಣವನ್ನ ನಿರ್ಮಲ ಮಾಡಿಕೊಂಡು ಆ ಅಂತಃಕರಣದಲ್ಲಿ ಬಿಂಬರೂಪಿಯಾದ ಭಗವಂತನ ಸಾಕ್ಷಾತ್ಕಾರವನ್ನು ಪಡೀತಾರೆ ಅಂತ ಹೀಗೆ ಈ ಬ್ರಹ್ಮಾಂಡ ವರ್ಣನೆಯ ಫಲವನ್ನು ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಬ್ರಹ್ಮಾಂಡ ಅಂತನ್ನೋದು ಭಗವಂತನ ಪ್ರತಿಮೆ ಅಂತ ತಿಳ್ಕೊಳ್ಬೇಕು. ಆ ಬ್ರಹ್ಮಾಂಡದ ವರ್ಣನೆಯನ್ನ ನಾವು ಶ್ರದ್ಧೆಯಿಂದ ಕೇಳಬೇಕು, ಹೇಳಬೇಕು, ಪಠಣ ಮಾಡಬೇಕು. ಅದರಿಂದ ಮಾತ್ರ ಬಿಂಬರೂಪಿ ದರ್ಶನ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸಯೇವ ಅಯಂ ಅಂತ ಏವಕಾರ ಹಾಕಿದ್ದಾರೆ. ಇದನ್ನು ತಿಳ್ಕೊಳ್ಳೇಬೇಕು, ಓದಲೇಬೇಕು, ಅಧ್ಯಯನ ಮಾಡಲೇಬೇಕು, ಕೇಳಲೇಬೇಕು, ಹೇಳಲೇಬೇಕು. ಅಂಥವ್ರು ಮಾತ್ರ ತಮ್ಮ ಬಿಂಬರೂಪಿಯನ್ನ ಕಾಣಬಲ್ಲರು. ಯತ್ತದ್ಭಗವತೋ ನಾರಾಯಣಸ್ಯ ಸಾಕ್ಷಾನ್ ಮಹಾಪುರುಷಸ್ಯ ಸ್ಥವಿಷ್ಠಂ ರೂಪಂ ಆತ್ಮ ಮಾಯಾ ಗುಣಮಯಂ ಅನುವರ್ಣಿತಂ ಆದೃತಃ ಪಠತಿ ಶೃಣೋತಿ ಶ್ರಾವಯತಿ ಸಯೇವ ಅಯಂ ಭಗವತಃ ಪರಮಾತ್ಮನೋ ಹಿ ಅನಿಷ್ಠಮಪಿ. ಅನಿಷ್ಠಂ ಅಂದರೆ ಬಹಳ ಸೂಕ್ಷ್ಮವಾದದ್ದು. ಯಾವುದು? ಬಿಂಬ. ಶ್ರದ್ಧಾನೋ ಭಕ್ತಿ ವಿಶುದ್ಧ ಬುದ್ಧಿ ವೇದ. ಶ್ರುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ ರೂಪಂ ಭಗವತೋ ಯಾತಿ ಸ್ಥೂಲೇ ನಿರ್ಜಿತಮಾತ್ಮಾನಂ ಶನೈ ಸೂಕ್ಷ್ಮಧಿಯಾ ನಯೇತ್ ಇತಿ ಕ್ರಮಃ. ಇದರಲ್ಲಿ ಒಂದು ಕ್ರಮ ಇದೆ. ಮೊದಲು ಶ್ರವಣ ಮಾಡಬೇಕು, ಶ್ರುತ್ವಾ ಅಂತ. ಭಗವಂತನ ಆ ಮಹಾಪ್ರತಿಮೆಯ ಬಗ್ಗೆ ಶ್ರವಣ ಮಾಡಬೇಕು. ಮೊದಲು ಕೇಳಬೇಕು. ಈ ಇಡೀ ಬ್ರಹ್ಮಾಂಡ ಭಗವಂತನ ಪ್ರತಿಮೆ,
ಅದು ಯಾವ ರೀತಿಯಲ್ಲಿದೆ ಅನ್ನೋದನ್ನ ಮೊದಲು ಕೇಳಿ ತಿಳ್ಕೊಳ್ಬೇಕು. ಶ್ರುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ ರೂಪಂ ಭಗವತೋ ಯಾತಿ. ಶ್ರವಣ ಮಾಡಿದಾಗ ಆಮೇಲೆ ಅದರ ಜ್ಞಾನದಿಂದ ಆ ಸೂಕ್ಷ್ಮವಾದ ಬಿಂಬರೂಪದ ಧ್ಯಾನ ಸಾಧ್ಯ. ಶ್ರವಣ ಮಾಡಲಿಲ್ಲ ಅಂತಾದ್ರೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲು ಶ್ರವಣ ಮಾಡಬೇಕು. ಶ್ರವಣ ಮಾಡಿದಾಗ ಮಾತ್ರ ಆ ಸೂಕ್ಷ್ಮವಾದ, ಹಿಂದೆ ಹೇಳಿದ್ರಲ್ಲ ಅನಿಷ್ಠಂ ಅಂತ, ಅದು ಬಹಳ ಸೂಕ್ಷ್ಮಂ ಅಂತ ಅದನ್ನೇ ಬಿಡಿಸ್ತಾ ಇದ್ದಾರೆ ಇವಾಗ. ಸೂಕ್ಷ್ಮಂ ರೂಪಂ, ಆ ಸೂಕ್ಷ್ಮವಾದ ರೂಪ ಏನಿದೆ ಅದನ್ನ ಕಾಣಲಿಕ್ಕೆ ಸಾಧ್ಯ, ಅಲ್ಲಿ ಅದನ್ನ ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಆಮೇಲೆ ಆ ಮಹಾಪ್ರತಿಮೆಯ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ಏಕಾಗ್ರತೆಯನ್ನ ಪಡೆದು, ಮನಸ್ಸನ್ನ ಏಕಾಗ್ರತೆಯಿಂದ ನಿಧಾನವಾಗಿ ಧ್ಯಾನ ಮಾಡ್ತಾ 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 ಆ ಬಿಂಬರೂಪಿಯಾದ ಭಗವಂತನಲ್ಲೇ ಆ ಮನಸ್ಸನ್ನ ನೆಲೆಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದೇ ಸಲಿಗೆ ಆಗೋದಿಲ್ಲ. ಮೊದಲು ಆ ಮಹಾಪ್ರತಿಮೆಯ ಬಗ್ಗೆ ಶ್ರವಣ ಮಾಡಬೇಕು. ಶ್ರವಣ ಮಾಡಿದ ಮೇಲೆ ಆ ಸೂಕ್ಷ್ಮವಾದ ಬಿಂಬವನ್ನ ಸ್ವಲ್ಪನಾದರೂ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ, ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಧ್ಯಾನ ಅಂತನ್ನೋದು ಅದು ಪರಾಕಾಷ್ಠೆಯನ್ನು ಪಡಿಬೇಕು. ಏಕಾಗ್ರವಾದ ಮನಸ್ಸಿನಿಂದ ನಿಧಾನವಾಗಿ ಆ ಒಂದು ಧ್ಯಾನದಲ್ಲಿ ಬಿಂಬನನ್ನ ತಂದು ಕೂಡಿಸ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದ್ದಾರೆ ಅದರ ಬಗ್ಗೆ, ಧ್ಯಾನದ ಬಗ್ಗೆ. ಸುಲಭವಾಗಿ ಆ ಧ್ಯಾನದಲ್ಲಿ ಭಗವಂತನ ಬಿಂಬ ಬಂದು ಕೂಡೋದಿಲ್ಲ. ಬೇರೆ ಬೇರೆ ವಿಷಯ ಪದಾರ್ಥಗಳ ಚಿಂತನೆಗಳು ಮನಸ್ಸಿನಲ್ಲಿ ಅಲ್ಲಲ್ಲಲ್ಲಿ ಕಾಣಿಸ್ಕೊಳ್ತಾ ಇರ್ತದೆ. ಹಾಗಾಗಿ ಏಕಾಗ್ರವಾದ ಮನಸ್ಸಿನಿಂದ ಆ ಮನಸ್ಸನ್ನ ನಿಧಾನವಾಗಿ ಧ್ಯಾನದಲ್ಲಿ ಬಿಂಬನನ್ನ ತಂದು ಕೂಡಿಸ್ಬೇಕು. ಅದು ಈ ಮೊದಲು ಶ್ರವಣ ಮಾಡಿ ಆಮೇಲೆ ನಿಧಾನವಾಗಿ ಧ್ಯಾನವನ್ನ ಮಾಡ್ತಾ 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 ಈ ಒಂದು ಸ್ಥಿತಿಯನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಶ್ರುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ ರೂಪಂ ಭಗವತೋ ಯಾತಿ ಸ್ಥೂಲೇ ನಿರ್ಜಿತಮಾತ್ಮಾನಂ ಶನೈಃ ಸೂಕ್ಷ್ಮಧಿಯಾನಯೇದಿತಿ ಕ್ರಮಃ ಅಂತ ಸೇರಿಸ್ಕೊಳ್ಬೇಕು. ಇತಿ ಅಂತಿದೆ, ಇತಿ ಕ್ರಮಃ ಅಂತ, ಇದು ಕ್ರಮ. ಭೂದ್ವೀಪವರ್ಷ ಸರಿದದ್ರಿನಭಃ ಸಮುದ್ರ ಪಾತಾಳದಿಂನರಕ ಭಾಗಣಲೋಕ ಸಂಸ್ಥಂ ಗೀತಂ ಮಯಾ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವನಿಕಾಯ ಧಾಮ್ನಃ. ಹೀಗೆ ಈ ಇಡೀ ಬ್ರಹ್ಮಾಂಡದಲ್ಲಿ ಇದು ಇಡೀ ಬ್ರಹ್ಮಾಂಡ ಭಗವಂತನ ಅತ್ಯಂತ ಮಹತ್ತಾದಂತಹ ಪ್ರತಿಮೆ ಅಂತ, ಅದ್ಭುತವಾದ ಬ್ರಹ್ಮಾಂಡ ಇದು. ಇದು ಎಲ್ಲ ಜೀವಗಳಿಗೂ ಆಶ್ರಯವಾಗಿರ್ತಕ್ಕಂಥದ್ದು ಬ್ರಹ್ಮಾಂಡ. ಸಕಲ ಜೀವ ಸಮೂಹಕ್ಕೇನೆ ಆಶ್ರಯ. ಈ ಬ್ರಹ್ಮಾಂಡಕ್ಕೆ ಒಂದೊಂದು ಭಾಗಗಳಿದ್ದಾವೆ. ಭೂಮಿ, ದ್ವೀಪಖಂಡಗಳು, ವರ್ಷಗಳು ಅಂದ್ರೆ ಖಂಡಗಳು, ಸರಿತ್ ಅಂದ್ರೆ ನದಿಗಳು, ಅದ್ರಿ ಅಂದ್ರೆ ಪರ್ವತಗಳು, ನಭಃ ಅಂದ್ರೆ ಆಕಾಶ, ಸಮುದ್ರ, ಪಾತಾಳ, ದಿಕ್ಕುಗಳು, ನರಕಗಳು, ಆಮೇಲೆ ಭಾಗಣ ಅಂದ್ರೆ ಜ್ಯೋತಿರ್ಮಂಡಲಗಳು, ಆಮೇಲೆ ಅಂತರಿಕ್ಷ ಮೊದಲಾದಂತಹ ಲೋಕಗಳು. ಇದೆಲ್ಲ ಈ ಇಡೀ ಬ್ರಹ್ಮಾಂಡದ ಒಂದೊಂದು ಭಾಗಗಳು. ಭೂದ್ವೀಪ ವರ್ಷ ಸರಿದ ಅದ್ರಿ ನಭಃ ಸಮುದ್ರ ಪಾತಾಳ ದಿಂಗ್ ನರಕ ಭಾಗಣ ಲೋಕ ಸಂಸ್ಥಂ ಅಂತ ಇದಿಷ್ಟು. ಭೂಮಿ, ದ್ವೀಪ, ವರ್ಷ ಖಂಡಗಳು, ನದಿಗಳು, ಪರ್ವತಗಳು, ಆಕಾಶ,
ಸಮುದ್ರ, ಪಾತಾಳ, ದಿಕ್ಕುಗಳು, ನರಕಗಳು, ಜ್ಯೋತಿರ್ಗಣ, ಜ್ಯೋತಿರ್ಮಂಡಲ ಮತ್ತು ಅಂತರಿಕ್ಷಾದಿ ಲೋಕಗಳು ಇವೆಲ್ಲ ಸೇರ್ಕೊಂಡಿರ್ತಕ್ಕಂಥದ್ದು. ಇವೆಲ್ಲ ಭೂಮಿಯ ಈ ಬ್ರಹ್ಮಾಂಡದ ಒಂದೊಂದು ಭಾಗಗಳು. ಇಂತಹ ಅದ್ಭುತವಾದ ಬ್ರಹ್ಮಾಂಡ ಅದು ಭಗವಂತನ ಅತ್ಯಂತ ಮಹತ್ತಾದ ಒಂದು ಪ್ರತಿಮೆ. ಅದನ್ನ ನಾನು ನಿನಗೆ ಹೇಳಿದ್ದೇನೆ ಅಂತ ಇದ್ದಾರೆ ಶುಕಾಚಾರ್ಯರು. ಪರೀಕ್ಷಿತ್ ರಾಜನನ್ನ ಕುರಿತು, ಎಲೆ ಪರೀಕ್ಷಿತ್ ರಾಜ, ನೃಪ ಅಂತ ಅವನನ್ನ ಸಂಬೋಧನೆ ಮಾಡಿದ್ದಾರೆ. ಎಲೆ ರಾಜನೇ, ಅದ್ಭುತಂ, ಅದ್ಭುತವಾದಂತಹ, ಸ್ಥೂಲಂ ವಪುಹು, ಸ್ಥೂಲವಾದ ಭಗವಂತನ ಶರೀರ, ಅದ್ಭುತವಾದ ಮಹತ್ತಾದ ಒಂದು ಭಗವಂತನ ಪ್ರತಿಮೆ ಈ ಬ್ರಹ್ಮಾಂಡ. ಅದನ್ನ ನಾನು ನಿನಗೆ ವರ್ಣನೆ ಮಾಡಿದ್ದೇನೆ ಅಂತ ಹೇಳಿ ಈ ಸ್ಕಂಧವನ್ನ, ಪಂಚಮ ಸ್ಕಂಧವನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಭೂದ್ವೀಪ ವರ್ಷ ಸರಿದದ್ರಿನಭ ಸಮುದ್ರ ಪಾತಾಳ ದಿಂಗ್ನರಕ ಭಾಗಣಲೋಕ ಸಂಸ್ಥಂ ಗೀತಂ ಮಯಾ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವನಿಕಾಯ ಧಾಮ್ನಃ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಪಂಚಮಸ್ಕಂಧೆ ಚತುರ್ವಿಂಶೋऽಧ್ಯಾಯಃ. ಪಂಚಮಸ್ಕಂಧಃ ಸಮಾಪ್ತಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, 5 ಸ್ಕಂದ ಮುಗಿತು. ಇದು ಲಾಸ್ಟ್ ಶ್ಲೋಕ ಇಲ್ಲ. ಪಠತಿ ಶೃಣೋತಿ ಶ್ರಾವಯತಿ ಸ ಉಪಗೇಯಂ ಬಹವತಃ ಪರಮಾತ್ಮನೋ ಅಗ್ರಾಹ್ಯಮಪಿ ಅಂತ ಇದೆ. ಅಗ್ರಾಹ್ಯಮಪಿ ಅಪಿ ಶ್ರದ್ಧಾ ಭಕ್ತಿ ವಿಶುದ್ಧ ಬುದ್ಧಿರ್ವೇದ. ಅಗ್ರಾಹ್ಯಮಪಿ ಬೇಡ. ಹಾ, ಅನಿಷ್ಠಂ ಅಪಿ ಅಂತಿದೆ. ಅನಿಷ್ಠಂ ಅಂದ್ರೆ ಅತಿ ಸೂಕ್ಷ್ಮವಾದದ್ದು ಅಂತ ಅರ್ಥ. ಬಿಂಬ ಅಗ್ರಾಹ್ಯ ಅಲ್ಲ ಅದು. ಓಕೆ, ಅದು ಅಗ್ರಾಹ್ಯ ಅಲ್ಲ. ಅಗ್ರಾಹ್ಯ ಆಗಿದ್ರೆ ಗ್ರಹಣ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಓಕೆ, ಹಾಗಾಗಿ ಅಗ್ರಾಹ್ಯ ಅಂತ ಪಾಠ ಇಲ್ಲ. ವಿಜಯಧ್ವಜ ತೀರ್ಥರು ಅನಿಷ್ಠಂ ಅಂತಾನೆ ತಗೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆ ಯಾದವಾರ್ಯರು ಕೂಡ ಅನಿಷ್ಠಂ ಅಪಿ ಅಪಿ ಅನ್ನೋದನ್ನು ತಗೊಂಡಿದ್ದಾರೆ ಯಾದವಾರ್ಯರು. ಅನಿಷ್ಠಂ ಅಪಿ ಸ್ವಬಿಂಬಭೂತಮಪಿ ಅನಿಷ್ಠ ಜ್ಞಾನೇ ಸ್ಥೂಲ ಶ್ರವಣಾಧಿಕಂ ಕಾರಣಂ ಅಂತ ಕಾರ್ಯಕಾರಣ ಭಾವವನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ತಿದ್ದುಕೊಂಡ್ಬಿಟ್ರೆ ಅನಿಷ್ಠಂ ಅಂತ ಮಾಡ್ಕೊಳ್ಳಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹಾ, ಹೇಳ್ರಿ. ಇದು 16-10-2023 ಆರಂಭಿಸಿದೆ. ಅವು ಅದನ್ನ ಡೇಟ್ ಮಾಡ್ಕೊಂಡ್ಬಿಡ್ರಿ, ಅಲ್ಲಿ ಬರ್ಕೊಂಡ್ಬಿಡಿ. 16 ಅಕ್ಟೋಬರ್ ಹೋದ ವರ್ಷ ಆರಂಭಿಸಿದೆ. ಅವು ಇವತ್ತು ಮುಗಿದಿಲ್ಲ. ಪಂಚಮ ಸ್ಕಂದ. ಒಂದ್ ನಿಮಿಷ, ಪೆನ್ಸಿಲ್ ಇಲ್ಲ. ಏನಂದ್ರಿ? 16th October 16. ಈ ಪಂಚಮಸ್ಕಂದ ಪ್ರಾರಂಭ ಮಾಡಿದ್ದ ಡೇಟ್ ಅಲ್ವಾ ನೀವು ಹೇಳ್ತಿರೋದು? ಪಂಚಮಸ್ಕಂದ ಪ್ರಾರಂಭ ಮಾಡಿದ್ರೆ 16th October 2023 ಇವತ್ತು ಮುಗಿದಿದೆ. ಹದಿನಾರು 10 16-10-20-23. ಎಷ್ಟು, ಒಂದು 6 ತಿಂಗಳಾಗಿದೆಯಾ? 6 ತಿಂಗಳಿಗೆ 10 ದಿವಸ ಕಡಿಮೆ. ಸರಿ, ಈಗ ಷಷ್ಠ ಸ್ಕಂದ ಆರಂಭ ಮಾಡೋಣ. ಇವತ್ತು 6ನೇ ತಾರೀಕು.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ಗೋಪಿ ಇದು ಷಷ್ಠ ಸ್ಕಂದ ಬುಕ್ ತೆಗಿ, ಇಲ್ಲೇ ಅದ ನೋಡಿ, ಕಾಣ್ತದೆ. ಅದೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಜೋವಾಚ ನಿವೃತ್ತಿ ಮಾರ್ಗ ಕಥಿತಃ ಆದೌ ಭಗವತಾ ಯಥಾ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣ ಯದ ಸಂಸ್ಮೃತಿಃ. ಪರೀಕ್ಷಿತ್ ರಾಜ ಶುಕಾಚಾರ್ಯರನ್ನು ಕುರಿತು ಪುನಃ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಮುನಿಗಳೇ, ಪೂಜ್ಯರಾದಂತಹ ತಾವು ಮೊದಲು ಹೇಳಿದ್ರಿ, ಮೋಕ್ಷ ಮಾರ್ಗವನ್ನ ಹಿಡಿದರೆ ಮಾತ್ರ ಬ್ರಹ್ಮ ಪ್ರಾಪ್ತಿ ಆಗ್ತದೆ. ಈ ಸಂಸಾರದಿಂದ ಬಿಡುಗಡೆಯನ್ನ ಪಡೆಯಬೇಕು ಅಂತಾದರೆ ಅದಕ್ಕೆ ನಿವೃತ್ತಿ ಮಾರ್ಗವೇ, ಭಗವಂತನ ಪ್ರಾಪ್ತಿ, ಅದು ಮೋಕ್ಷ ಮಾರ್ಗವನ್ನು ಹಿಡಿದರೆ ಮಾತ್ರ ಸಾಧ್ಯ ಅಂತ 2ನೇ ಸ್ಕಂದದಲ್ಲಿ ಇದೇ ಶುಕಾಚಾರ್ಯರು ಹೇಳಿದ್ದು. ಗೃಹಾತ್ ಪ್ರವ್ರಜತೋ ಧೀರಃ ಅಂತ 2ಯ ಸ್ಕಂದದ 1ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿ ಬಂದಿದೆ. ಗೃಹಾತ್ ಪ್ರವ್ರಜತೋ ಧೀರಃ ಅಂತ ನಿವೃತ್ತಿ ಧರ್ಮವನ್ನ ಅನುಸರಣೆ ಮಾಡಿದರೆ ಮಾತ್ರ ಬ್ರಹ್ಮಪ್ರಾಪ್ತಿ ಆಗ್ತದೆ. ಮೋಕ್ಷ ಮಾರ್ಗ ಅಂದ್ರೆ ಅದು ನಿವೃತ್ತಿ ಧರ್ಮ. ಆ ಮಾರ್ಗದಲ್ಲಿ ವೈರಾಗ್ಯ, ಭಕ್ತಿ, ಧ್ಯಾನ ಮುಂತಾದ ಸಾಧನಗಳಿಂದ ಕ್ರಮವಾಗಿ ಬ್ರಹ್ಮನ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳ್ತಾ, ವೈಶ್ವಾನರಂ ಯಾತಿ ವಿಹಾಯಸ ಅಂತ ಮುಂದೆ 2ನೇ ಅಧ್ಯಾಯದಲ್ಲಿ, ಅಲ್ಲೇ 2ಯ ಸ್ಕಂದದ 2ನೇ ಅಧ್ಯಾಯದಲ್ಲಿ ವೈಶ್ವಾನರಂ ಯಾತಿ ವಿಹಾಯಸ ಅಂತ ನಿವೃತ್ತಿ ಧರ್ಮದಿಂದ ಸಿಗುವಂತಹ ಅರ್ಚಿರಾದಿ ಮಾರ್ಗ, ಆ ಮಾರ್ಗವನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಅರ್ಚಿರಾದಿ ಮಾರ್ಗದಲ್ಲಿ ಕ್ರಮವಾಗಿ ಹೋಗ್ತಾ ಚತುರ್ಮುಖ ಬ್ರಹ್ಮದೇವರನ್ನ ಪಡೆದು ಆಮೇಲೆ ಪರಬ್ರಹ್ಮನಾರಾಯಣನ ಪ್ರಾಪ್ತಿ, ಈ ರೀತಿ ಸಂಸಾರದಿಂದ ನಿವೃತ್ತಿ ಆಗ್ತದೆ ಅಂತ ಇದು 2ನೇ ಸ್ಕಂದದಲ್ಲಿ ಶುಕಾಚಾರ್ಯರು ಹೇಳಿದ್ದು. ಅದನ್ನ ಪರೀಕ್ಷಿತ್ ರಾಜ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೀಗೆ ನೀವು ಹಿಂದೆ ಹೇಳಿದ್ರಿ, ಸಂಸಾರದಿಂದ ಬಿಡುಗಡೆಯನ್ನ ಪಡೆಯಬೇಕಾಗಿದ್ದರೆ ನಿವೃತ್ತಿ ಮಾರ್ಗವೇ, ಅದರಿಂದಲೇ ಬ್ರಹ್ಮಪ್ರಾಪ್ತಿ ಆಗ್ತದೆ ಅಂತ. ನಿವೃತ್ತಿ ಮಾರ್ಗ ಕಥಿತಃ ಆದೌ ಭಗವತಾ ಯಥಾ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣ ಯದ ಸಂಸ್ಮೃತಿಃ. ಪ್ರವೃತ್ತಿ ಲಕ್ಷಣಶ್ಚೈವ ತ್ರೈಗುಣ್ಯ ವಿಷಯೋ ಮುನೆ ಯೋಸಾವಲೀನ ಪ್ರಕೃತೇಃ ಗುಣಸರ್ಗ ಪುನಃ ಪುನಃ. ಮತ್ತೆ ಪ್ರವೃತ್ತಿ ಮಾರ್ಗ ಬಗ್ಗೆನೂ ಹೇಳಿದ್ರಿ ನೀವು. ಅದು ಪ್ರಾಕೃತವಾದ ಸ್ವರ್ಗವೇ ಮೊದಲಾದಂತಹ ಸುಖಕ್ಕೆ ಸಾಧನಗಳಾಗಿರ್ತಕ್ಕಂತಹ ಕಾಮ್ಯಕರ್ಮ, ಆ ಕಾಮ್ಯಕರ್ಮದ ಮಾರ್ಗಗಳು, ಅವುಗಳನ್ನೂ ಹೇಳಿದ್ರಿ. ಆ ಮಾರ್ಗದಿಂದ ಹೋದರೆ ಪ್ರಕೃತಿಯ ಬಂಧನ ನಮಗೆ ಬಿಡುಗಡೆ ಆಗೋದಿಲ್ಲ, ಪುನಃ ಪುನಃ ಮತ್ತೆ ಮತ್ತೆ ಈ ಪ್ರಾಕೃತವಾದ ಶರೀರಗಳು ಬರ್ತಾನೆ ಇರ್ತವೆ ಅಂತ ಅದನ್ನು ಹೇಳಿದ್ರಿ. ಪ್ರವೃತ್ತಿ ಲಕ್ಷಣಶ್ಚೈವ ತ್ರೈಗುಣ್ಯ ವಿಷಯೋ ಮುನೆ ಯೋಸಾವಲೀನ ಪ್ರಕೃತೇಃ ಗುಣಸರ್ಗ ಪುನಃ ಪುನಃ. ಅಧರ್ಮ ಲಕ್ಷಣಾನಾನಾ ನರಕಾಶ್ಚೋಪವರ್ಣಿತಾಃ ಮನ್ವಂತರಶ್ಚ ವ್ಯಾಖ್ಯಾತಃ ಆದ್ಯ ಸ್ವಾಯಂಭುವೋ ಯತಃ. ಅಧರ್ಮ ಲಕ್ಷಣ, ಪಾಪಕರ್ಮಗಳನ್ನು ಮಾಡೋದ್ರಿಂದ ಉಂಟಾಗತಕ್ಕಂತಹ ನಾನಾ ವಿಧವಾದ ದುಃಖಗಳು, ಆ ದುಃಖಗಳನ್ನು ಕೊಡ್ತಕ್ಕಂತಹ ನರಕಗಳು, ಅದನ್ನೂ ಕೂಡ
ಈಗ ಪಂಚಮ ಸ್ಕಂದದಲ್ಲಿ ವರ್ಣನೆ ಮಾಡಿದ್ರಿ. ಹೀಗೆ 2ನೇ ಸ್ಕಂದದಿಂದ ಆರಂಭ ಮಾಡಿ ಈ ಪಂಚಮ ಸ್ಕಂದದವರೆಗೆ ನಿವೃತ್ತಿ ಮಾರ್ಗ ಮತ್ತು ಪ್ರವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗವನ್ನು ಅನುಸರಣೆ ಮಾಡಿದ್ರೇನೆ ಬ್ರಹ್ಮ ಪ್ರಾಪ್ತಿ ಆಗ್ತದೆ, ಸಂಸಾರದಿಂದ ಬಿಡುಗಡೆ ಆಗ್ತದೆ. ಪ್ರವೃತ್ತಿ ಮಾರ್ಗದಲ್ಲಿ ಹೋಗತಕ್ಕಂಥವರು ಪುನಃ ಪುನಃ ಕಾಮ್ಯಕರ್ಮಗಳನ್ನ, ಪಾಪಕರ್ಮಗಳನ್ನ ಮೊದಲಾದವುಗಳನ್ನ ಮಾಡ್ತಾ ಈ ಸಂಸಾರ ಬಂಧನದಲ್ಲೇ ಇರ್ತಾರೆ. ಅದರಿಂದ ಬಿಡುಗಡೆಯನ್ನು ಪಡೆಯೋದಿಲ್ಲ. ಮತ್ತೆ ಮತ್ತೆ ಪ್ರಾಕೃತವಾದ ಶರೀರಗಳನ್ನು ಪಡಿತಾನೇ ಇರ್ತಾರೆ. ಅದಕ್ಕೆ ಫಲವಾಗಿ ಪಾಪಕರ್ಮಗಳನ್ನ ಮಾಡ್ತಾ ಇದ್ದದ್ದರಿಂದ ನಾನಾ ವಿಧವಾದ ದುಃಖಗಳನ್ನ, ನರಕಗಳನ್ನು ಅನುಭವಿಸ್ತಾರೆ ಅಂತ ಹೇಳಿ, ಇದರ ಮಧ್ಯದಲ್ಲಿ ಈ ನರಕಗಳ ವರ್ಣನೆಯನ್ನು ಮಾಡೋದಕ್ಕಿಂತ ಮೊದಲು 4ನೇ ಸ್ಕಂದದಲ್ಲಿ ಮನ್ವಂತರಗಳನ್ನು ವರ್ಣನೆ ಮಾಡಿದ್ರಿ. ಸ್ವಯಂಭುವ ಮನು ಆಳಿರ್ತಕ್ಕಂತಹ ಮೊದಲನೇ ಮನ್ವಂತರ, ಆ ಮೊದಲನೇ ಮನ್ವಂತರದ ವರ್ಣನೆಯನ್ನು ಮಾಡಿದ್ರಿ ಅಂತ. ಆದ್ಯ ಸ್ವಯಂಭುವೋ ಯತಃ ಅಂತ 2ನೇ ಸ್ಕಂದದಲ್ಲಿ ನಿವೃತ್ತಿ ಧರ್ಮದ ಒಂದು ಪ್ರಾರಂಭವನ್ನ ಮಾಡಿ ಗೃಹಾತ್ ಪ್ರವ್ರಜತೋ ಧೀರಃ ಅಂತ 1ನೇ ಅಧ್ಯಾಯದಲ್ಲಿ ನಿವೃತ್ತಿ ಧರ್ಮವನ್ನ ಉಪದೇಶ ಮಾಡಿದರು. ಹಾಗೆ ಮುಂದುವರಿತಾ ಆ ನಿವೃತ್ತಿ ಧರ್ಮದಲ್ಲಿ ಅರ್ಚಿರಾದಿ ಮಾರ್ಗಗಳನ್ನೆಲ್ಲ ವೈಶ್ವಾನರಂ ಯಾತಿ ವಿಹಾಯಸ ಅನ್ನೋದ್ರಿಂದ ಎಲ್ಲ ಹೇಳ್ತಾ ಮುಂದೆ 3ನೇ ಅಧ್ಯಾಯದಲ್ಲಿ, ಅದೇ 2ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ ಅಂತ ಪ್ರವೃತ್ತಿ ಧರ್ಮವನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಕಾಮ್ಯ ಕರ್ಮಗಳು, ಇಂತಿಂಥ ಫಲ ಸಿಗಬೇಕಾದ್ರೆ ಇಂತಿಂಥ ಕರ್ಮಗಳನ್ನು ಮಾಡಬೇಕು ಅಂತ. ಇದು ಕಾಮ್ಯ ಕರ್ಮ. ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ ಅನ್ನೋ ರೀತಿಯಲ್ಲಿ 3ನೇ ಅಧ್ಯಾಯದಲ್ಲಿ ಪ್ರವೃತ್ತಿ ಧರ್ಮ, ಕಾಮ್ಯಕರ್ಮ ಅದನ್ನೂ ಹೇಳಿದರು. ಆ ಮಾರ್ಗದಿಂದ ಹೋದರೆ ಏನಾಗತ್ತೆ? ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ವೇದ ಹೇಳುವಂತೆ ಪುನಃ ಪುನಃ ಹುಟ್ಟು ಸಾವುಗಳು ಇದ್ದೇ ಇರ್ತವೆ. ಹಾಗೆ ತೃತೀಯ ಸ್ಕಂದಕ್ಕೆ ಬಂದಾಗ ದಕ್ಷಿಣೇನ ಪಥಾರ್ಯಮ್ಣಃ ಪಿತೃಲೋಕಂ ವ್ರಜಂತಿತೆ ಅಂತ ಪ್ರವೃತ್ತಿ ಧರ್ಮದಿಂದ ಸಿಗುವಂತಹ ಪಿತೃಯಾನ, ಮೊದಲು ವಿಹಾಯಸ ವೈಶ್ವಾನರಂ ಯಾತಿ ಅಂತ ಹೇಳಿ ಅರ್ಚಿರಾದಿ ಮಾರ್ಗ ದ್ವಿತೀಯ ಸ್ಕಂದದಲ್ಲಿ ಹೇಳಿದರು. ತೃತೀಯ ಸ್ಕಂದದಲ್ಲಿ ಪಿತೃಯಾನವನ್ನು ಹೇಳಿದ್ದಾರೆ. ಪ್ರವೃತ್ತಿ ಕರ್ಮದಿಂದ ಪಿತೃಯಾನ ಅದನ್ನು ಹೇಳಿದ್ದಾರೆ. ಆ ಮಾರ್ಗದಲ್ಲಿ ಹೋದರೆ ಸ್ವರ್ಗಾದಿ ಸುಖಗಳನ್ನು ಅನುಭವಿಸಿ ಪುಣ್ಯಶೇಷದಿಂದ ಭೂಮಿಯಲ್ಲಿ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಕಾಮ್ಯಕರ್ಮ ಮಾಡ್ತಾರೆ, ಮತ್ತೆ ಸ್ವರ್ಗ ಪಡಿತಾರೆ, ತಿರುಗಿ ಭೂಮಿಯಲ್ಲಿ ಹುಟ್ಟುತ್ತಾರೆ. ಹೀಗೆ ಪ್ರಕೃತಿ ಬಂಧನ ಬಿಡುಗಡೆ ಆಗೋದೇ ಇಲ್ಲ ಅನ್ನೋದನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಅದಾದ ಮೇಲೆ ಸ್ವಯಂಭುವ ಮನುವಿನ ಮನ್ವಂತರ, ಮೊದಲನೇ ಮನ್ವಂತರ ಅದನ್ನು ವರ್ಣನೆ ಮಾಡಿದ್ರಿ. ಅದಾದ ಮೇಲೆ ನರಕಗಳಿಗೆ ಹೋಗುವಂತಹ ಪಾಪಗಳು, ನರಕಗಳು ಅವುಗಳನ್ನು ಪಂಚಮ ಸ್ಕಂದದಲ್ಲಿ ವರ್ಣನೆ ಮಾಡಿದ್ರಿ. ಅಧರ್ಮ ಲಕ್ಷಣ ನಾನಾ ನರಕಾಶ್ಚೋಪವರ್ಣಿತಾ ಮನ್ವಂತರಶ್ಚ ವ್ಯಾಖ್ಯಾತಃ ಆದ್ಯ ಸ್ವಯಂಭುವೋ ಯತಃ ಪ್ರಿಯವ್ರತ ಉತ್ಥಾನಪಾದೋರ್ವಂಶಸ್ತಚ್ಚರಿತಾನಿ ಚ ದ್ವೀಪವರ್ಷ ಸಮುದ್ರಾದ್ರಿ ನದಿ ನದವನಾನಿ ಚ. ಇದರ ಮಧ್ಯದಲ್ಲಿ 4ನೇ ಸ್ಕಂದದಲ್ಲಿ ಸ್ವಯಂಭುವ ಮನ್ವಂತರ, ಮೊದಲನೇ ಮನ್ವಂತರದ ವರ್ಣನೆಯನ್ನು ಮಾಡ್ತಾ ಆ ಸ್ವಯಂಭುವ ಮನುವಿನ ಮಗ ಪ್ರಿಯವ್ರತ ಮತ್ತು ಉತ್ಥಾನಪಾದ ಅಂತ ಅವರ ವಂಶಗಳ ಚರಿತ್ರೆಯನ್ನು ವರ್ಣನೆ ಮಾಡಿದ್ರಿ. ಅದರ ಮಧ್ಯದಲ್ಲಿ ದ್ವೀಪಗಳ ಬಗ್ಗೆ, ವರ್ಷಗಳ ಬಗ್ಗೆ, ಸಮುದ್ರಗಳ ಬಗ್ಗೆ, ಪರ್ವತಗಳ ಬಗ್ಗೆ, ನದಿ ನದಗಳ ಬಗ್ಗೆ, ಈಗ 4ನೇ ಸ್ಕಂದ 5ನೇ ಸ್ಕಂದದಲ್ಲಿ ಅನೇಕ ವನಗಳ ಬಗ್ಗೆ ಅದನ್ನು ವರ್ಣನೆ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾನೆ. ಪ್ರಿಯವ್ರತೋತ್ಥಾನಪಾದೋರ್ವಂಶಸ್ತಚ್ಚರಿತಾನಿ ಚ ದ್ವೀಪವರ್ಷ ಸಮುದ್ರಾದ್ರಿ ನದಿ ನದವನಾನಿ ಚ ಧರಾಮಂಡಲ ಸಂಸ್ಥಾನಂ ಭಾಗಲಕ್ಷಣಮಾನತಃ ಜ್ಯೋತಿಷಾಂ ವಿವರಾಣಾಂ ಚ ಯಥೇದಮಸೃಜದ್ವಿಭುಃ. ಭೂಮಂಡಲದ ಆಕಾರವನ್ನು ವರ್ಣನೆ ಮಾಡಿದ್ರಿ. ಆ ಭೂಮಂಡಲದ ವಿಭಾಗ, ಅದರ ಲಕ್ಷಣ ಏನು, ಅದರ ಎಷ್ಟು ವಿಸ್ತಾರವಾಗಿದೆ ಅದನ್ನು ವರ್ಣನೆ ಮಾಡಿದ್ರಿ. ಹಾಗೆ
ಜ್ಯೋತಿರ್ಮಂಡಲ ಜ್ಯೋತಿಷಾಂ ವಿವರಾಣಾಂ ಚ ಸೂರ್ಯ ಚಂದ್ರ ಮೊದಲಾದ ಎಲ್ಲ ಗ್ರಹಗಳು ಅವರವರ ಮಂಡಲಗಳು ಅದರ ವಿಸ್ತಾರ ಅದರ ಲಕ್ಷಣ ಅದನ್ನು ವರ್ಣನೆ ಮಾಡಿದ್ರಿ. ಹಾಗೆ ಕೆಳಗೆ ಬರ್ತಾ ಅತಳ ವಿತಳ ಸುತಳ ಮೊದಲಾದ ಲೋಕಗಳ ಸ್ವರೂಪ, ಈ ರೀತಿ ಅಧೋಲೋಕಗಳ ಸ್ವರೂಪವನ್ನು ವರ್ಣನೆ ಮಾಡಿದ್ರಿ. ಆ ಲೋಕಗಳನ್ನೆಲ್ಲ ಭಗವಂತ ಹೇಗೆ ಸೃಷ್ಟಿ ಮಾಡಿದ ಅನ್ನೋದನ್ನು ಕೂಡ ಪಂಚಮ ಸ್ಕಂದದಲ್ಲಿ ವರ್ಣನೆ ಮಾಡಿದ್ರಿ. ಧರಾಮಂಡಲ ಸಂಸ್ಥಾನಂ ಭಾಗಲಕ್ಷಣಮಾನತಃ ಜ್ಯೋತಿಷಾಂ ವಿವರಾಣಾಂ ಚ ಯಥೇದಂ ಅಸೃಜದ್ವಿಭುಃ ಅಧುನೇಹ ಮಹಾಭಾಗ ಯಥೈವ ನರಕಾನ್ ನರಃ ನಾನೋಗ್ರಯಾತನಾನ್ ನೇಯಾತ್ ತನ್ಮೇ ವ್ಯಾಖ್ಯಾತುಮರ್ಹಸಿ. ಮಹಾಭಾಗ ಅಂತ ಶುಕಾಚಾರ್ಯರನ್ನು ಕುರಿತು ಪರೀಕ್ಷಿತ್ ರಾಜ ಹೇಳ್ತಾ ಇದ್ದಾನೆ, ಎಲೆ ಮಹಾತ್ಮರೇ, ಇಷ್ಟೆಲ್ಲ ವರ್ಣನೆ ಮಾಡಿದ್ರಿ. ನೀವು ಈಗ ಈ ಮನುಷ್ಯ ನಾನಾ ವಿಧವಾದ ಭಯಂಕರವಾದ ಯಾತನೆಗಳಿಂದ ತುಂಬಿದ ನರಕಗಳನ್ನ ಅನುಭವಿಸ್ಲೇಬೇಕಾ? ಇದರಿಂದ ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ವಾ? ತಪ್ಪಿಸ್ಕೊಳ್ಬಹುದು ಅಂತಾದ್ರೆ ಏನ್ ಮಾಡಬೇಕು? ಇಷ್ಟೆಲ್ಲಾ ನರಕಗಳನ್ನ ವರ್ಣನೆ ಮಾಡಿದ್ರಿ. ಸಾವಿರಾರು, ಈಗ ನೀವು ಹೇಳಿದ್ದಷ್ಟೇ ಅಲ್ಲದೆ ಇದೇ ರೀತಿ ಇನ್ನೂ ನೂರಾರು ಸಾವಿರಾರು ನರಕಗಳಿದೆ ಅಂತ ಬೇರೆ ಹೇಳಿದ್ರಿ ನೀವು. ಇಷ್ಟೆಲ್ಲಾ ನರಕಗಳನ್ನ ಮನುಷ್ಯ ಹೇಗೆ ತಪ್ಪಿಸ್ಕೊಳ್ಳೋದು? ಈ ನರಕಗಳಿಂದ ಅವನು ಪರಿಹಾರ ಮಾಡ್ಕೊಳ್ಬೇಕು, ಈ ನರಕಗಳನ್ನ ಪಡಿಬಾರದು, ಇದರಿಂದ ಅವನು ಬಿಡುಗಡೆಯನ್ನ ಪಡಿಬೇಕು. ಈ ನರಕಗಳನ್ನ ಅನುಭವಿಸ್ಲಿಕ್ಕೆ ಮಾಡಿದ ಪಾಪಗಳನ್ನ ಮಾಡಿದ್ರೂ ಕೂಡ ಇದನ್ನ ತಪ್ಪಿಸ್ಕೊಳ್ಬೇಕು ಅಂದ್ರೆ ಏನಾದ್ರೂ ಉಪಾಯ ಇದೆಯಾ? ಅದನ್ನ ನನಗೆ ವರ್ಣನೆ ಮಾಡ್ರಿ ಅಂತ ಪರೀಕ್ಷಿತ್ ರಾಜ ಕೇಳ್ತಾ ಇದ್ದಾನೆ. ಮನುಷ್ಯರಿಗೆ, ಸಾಧಾರಣ ಮನುಷ್ಯರುಗಳಿಗೆ ಅನುಕೂಲವಾಗುವಂತಹ ಬಹಳ ಉಪಯುಕ್ತವಾದಂತಹ ಪ್ರಶ್ನೆಯನ್ನ ಪರೀಕ್ಷಿತ್ ರಾಜ ಮಾಡ್ತಾ ಇದ್ದಾನೆ. ನಮ್ಮೆಲ್ಲರ ಪರವಾಗಿ ಪರೀಕ್ಷಿತ್ ರಾಜ ಮಾಡಿದ ಪ್ರಶ್ನೆ ಇದು. ಅಧುನಾ ಇಹ ಮಹಾಭಾಗ ಯಥೈವ ನರಕಾನ್ ನರಃ ನಾನೋಗ್ರ ಯಾತನಾನ್ಯಯ ತನ್ಮೇ ವ್ಯಾಖ್ಯಾತುಮರ್ಹಸಿ ಅಂತ ನರಹ ಅಂತನ್ನೋ ಪದವನ್ನ ಹಾಕಿದ್ದಾರೆ ಪರೀಕ್ಷಿತ್ ಮಹಾರಾಜರು. ಇದರಿಂದ ಗೊತ್ತಾಗ್ತದೆ ಮನುಷ್ಯರ ಮೇಲೆ ಪರೀಕ್ಷಿತ್ ರಾಜರಿಗೆ ಎಷ್ಟೊಂದು ಕರುಣೆ. ಇಲ್ಲಿ ಪರೀಕ್ಷಿತ್ ರಾಜ ಕೇವಲ ತನಗೋಸ್ಕರ ಶ್ರವಣ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತದೆ. ನರಹ ಯಥೈವ ನರಕಾನ್ ಅಂತ, ಮನುಷ್ಯ ಈ ನರಕಗಳನ್ನ ಹೇಗೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಇದುವರೆಗೆ ತಾನು ಈ 5 ಸ್ಕಂಧಗಳಲ್ಲಿ ಏನು ವಿಷಯಗಳನ್ನ ಕೇಳಿದ್ನೋ ಅದೆಲ್ಲವನ್ನೂ ತಾನು ಗ್ರಹಣ ಮಾಡಿದ್ದೇನೆ, ನನಗೆಲ್ಲ ನೆನಪಿದೆ ಅನ್ನೋದನ್ನ ತೋರಿಸಿಕೊಟ್ಟ. ಈಗ ಒಂದು 4-5 ಶ್ಲೋಕಗಳಲ್ಲಿ ನೀವು ಏನೇನು ನನಗೆ ಉಪದೇಶ ಮಾಡಿದಿರಿ ಅನ್ನೋದನ್ನ ಸಂಕ್ಷೇಪವಾಗಿ ತೋರಿಸಿಕೊಟ್ಟ. ಇನ್ನು ಮುಂದೆ ನೀವು ಏನು ಹೇಳಬೇಕಾಗಿದೆ ಅನ್ನೋದನ್ನ ಈಗ ಹೇಳ್ತಾ ಇದ್ದಾನೆ. ಲೋಕೋಪಕಾರಕ್ಕೋಸ್ಕರ ಮಾಡಿದ ಪ್ರಶ್ನೆ. ಸತ್ಯಧರ್ಮ ತೀರ್ಥರು ಈ ಸ್ಕಂಧಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಇದುವರೆಗೆ ನಾವು ಕೇವಲ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ ಮತ್ತು ಯಾದವಾರ್ಯರ ವ್ಯಾಖ್ಯಾನವನ್ನು ಮಾತ್ರ ನೋಡ್ತಾ ಇದ್ವಿ.
ಈ ಸ್ಕಂಧಕ್ಕೆ ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಪರಮ ಕರುಣಾಳುಗಳಾಗಿರ್ತಕ್ಕಂತಹ ಪರೀಕ್ಷಿತ್ ಮಹಾರಾಜರು ಪರೋಪಕಾರಕ್ಕೋಸ್ಕರ, ಲೋಕೋಪಕಾರಕ್ಕೋಸ್ಕರ ನರಹ ಅಂತ ಹೇಳಿ ಒಂದು ಮನುಷ್ಯರಿಗೋಸ್ಕರ, ಮನುಷ್ಯರ ಉದ್ಧಾರಕ್ಕೋಸ್ಕರ, ಅವರು ನರಕಗಳನ್ನು ಅನುಭವಿಸಬಾರದು, ಅದರಿಂದ ಪರಿಹಾರವನ್ನ ಮಾಡಿಕೊಳ್ಬೇಕು ಅಂತ ಅನ್ನೋದಕ್ಕೋಸ್ಕರ ಪರಮ ಕರುಣಾಳುಗಳಾದಂತಹ ಪರೀಕ್ಷಿತ್ ರಾಜರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾರೆ. ನಾನೋಗ್ರಯಾತನಾನ್ನೇಯಾತ್ ಅಂತ, ಉಗ್ರವಾದ ಭಯಂಕರವಾದ ಯಾತನೆಗಳಿಂದ ತುಂಬಿರ್ತಕ್ಕಂತಹ ನರಕಗಳು, ಅಂತಹ ನರಕಗಳನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ, ಅದರ ಬಗ್ಗೆ ಹೇಳ್ರಿ. ಅಧುನೇಹ ಮಹಾಭಾಗ ಯಥೈವ ನರಕಾನ್ ನರಃ ನಾನೋಗ್ರಯಾತನಾನ್ನೇಯಾತ್ ತನ್ಮೇ ವ್ಯಾಖ್ಯಾತುಮರ್ಹಸಿ. ಶ್ರೀಶುಕ ಉವಾಚ ನ ಚೇದಿಹೈವಾಪಚಿತಿಂ ಯಥಾಂಹಸಃ ಕೃತಸ್ಯ ಕುರ್ಯಾನ್ ಮನ ಉಕ್ತಿಪಾಣಿಭಿಃ ಧ್ರುವಂ ಸ ವೈ ಪ್ರೇತ್ಯ ನರಕಾನುಪೈತಿ ಯೇ ಕೀರ್ತಿತಾ ಮೇ ಭಗವತಸ್ತಿಗ್ಮಯಾತನಾಃ ಯೇ ಕೀರ್ತಿತಾ ಮೇ ಭವತಸ್ತಿಗ್ಮಯಾತನಾಃ. ಶುಕಾಚಾರ್ಯರು ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಉತ್ತರವಾಗಿ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನರಕಗಳಲ್ಲಿ ಏನು ಶಿಕ್ಷೆಗಳನ್ನ ನಾನು ಇದುವರೆಗೂ ಕೊಡ್ತಾರೆ ಯಮದೂತರು ಅಂತೆಲ್ಲ ಹೇಳಿದೆ, ಈ ರೀತಿಯಾದ ಶಿಕ್ಷೆಗಳನ್ನ ಸತ್ತ ಮೇಲೆ ಪಾಪಿಯಾದವನು ನಿಶ್ಚಯವಾಗಿ ಬೀಳಬೇಕಾಗ್ತದೆ. ಯಾವಾಗ ಅಂದರೆ, ತಾನು ಈ ಜನ್ಮದಲ್ಲಿ ಏನು ಪಾಪಗಳನ್ನ ಮಾಡ್ತಾನೆ, ನಾನಾ ರೀತಿಯಾದ ಪಾಪಗಳಿರ್ಬೋದು. ತ್ರಿಕರಣಗಳಿಂದ ಮಾಡುವ ಪಾಪಗಳು, ಮನಸ್ಸಿನಿಂದ ಮಾಡಿದ ಪಾಪ ಇರಬಹುದು, ಮಾತಿನಿಂದ ಮಾಡಿದ ಪಾಪ, ಮತ್ತು ಕೈಕಾಲು ಮೊದಲಾದ ಅವಯವಗಳಿಂದ, ದೇಹದಿಂದ ಮಾಡಿದ ಪಾಪ, ಕಾಯಿಕ ವಾಚಿಕ ಮಾನಸಿಕವಾದ ಪಾಪಗಳು, 3 ವಿಧವಾದ ಪಾಪಗಳು ಇದು ಜೀವರಿಂದ ನಡೆಯುತ್ತೆ. ಈ ರೀತಿಯಾದ ಪಾಪಗಳನ್ನ ಮಾಡಿದ ಮನುಷ್ಯ ಆ ಪಾಪಗಳಿಗೆ ಇದೇ ಜನ್ಮದಲ್ಲೇ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ತಾನು ಏನು ಪಾಪಗಳನ್ನ ಆಚರಣೆ ಮಾಡ್ತಾನೆ ಆ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನ ತಾನು ಯಾವ ಜನ್ಮದಲ್ಲಿ ಪಾಪಗಳನ್ನ ಮಾಡ್ತಾನೋ ಅದೇ ಜನ್ಮದಲ್ಲೇ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳಿಲ್ಲ ಅಂತಾದರೆ ಖಂಡಿತವಾಗಿಯೂ ಅವನು ಸತ್ತ ಮೇಲೆ ಈ ನರಕಗಳಲ್ಲಿ ಬೀಳಬೇಕಾಗ್ತದೆ. ಅಂತಹ ನರಕಗಳನ್ನ ನಾನು ವರ್ಣನೆ ಮಾಡಿದ್ದು ನಿನಗೆ. ಯಾರು ಪ್ರಾಯಶ್ಚಿತ್ತಗಳನ್ನ ಮಾಡ್ಕೊಳ್ಳೋದಿಲ್ಲವೋ ಅಂತಹ ವ್ಯಕ್ತಿಗಳು ಸತ್ತ ಮೇಲೆ ಖಂಡಿತವಾಗಿಯೂ ನರಕಗಳನ್ನು ಅನುಭವಿಸಬೇಕು. ಆ ನರಕಗಳಲ್ಲಿ ಯಾವ ರೀತಿಯಾದ ಭಯಂಕರವಾದ ಯಾತನೆಗಳು ಇರ್ತಾವೆ ಅನ್ನೋದನ್ನ ನಾನು ಇದುವರೆಗೆ ನಿನಗೆ ವರ್ಣನೆ ಮಾಡಿದ್ದೇನೆ. ಏ ಕೀರ್ತಿತಾಹ ಮೇ ಭವತಃ, ನಾನೇ ನಿನಗಿದುವರೆಗೂ ಹೇಳಿದೆ. ತಿಗ್ಮಯಾತನಾಹ, ಅತ್ಯಂತ ಭಯಂಕರವಾದ ಯಾತನೆಗಳು, ಅದೆಲ್ಲ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳದೆ ಇರತಕ್ಕಂತಹ ಪಾಪಿಗಳಿಗೆ. ಈ ಜನ್ಮದಲ್ಲೇ ತಾನು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳದೆ ಇದ್ರೆ ಖಂಡಿತವಾಗಿಯೂ ಸತ್ತ ಮೇಲೆ ಸವೈ ಅಂತಿದೆ. ವೈ ಅನ್ನೋದು ನಿಶ್ಚಯವನ್ನು ಸೂಚನೆ ಮಾಡತಕ್ಕಂತಹ ಒಂದು ಅವ್ಯಯ. ಧ್ರುವಂ ಸವೈ ಪ್ರೇತ್ಯ ನರಕಾನ್ ಉಪೈತಿ. ಧ್ರುವಂ ಅಂದ್ರನೆ ನಿಶ್ಚಯ ಅಂತ ಅರ್ಥ. ಖಂಡಿತವಾಗಿಯೂ ನರಕವನ್ನು ಅನುಭವಿಸಲೇಬೇಕು ಅವನು. ಯಾವುದರಿಂದ? ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳಿಲ್ಲ ಅಂತಾದರೆ ಅಂತ. ಇಲ್ಲಿ ವೈ ಅನ್ನೋದು
ಪ್ರಸಿದ್ಧಿಯನ್ನ ಸೂಚನೆ ಮಾಡ್ತದೆ. ಸತ್ಯಧರ್ಮ ತೀರ್ಥರು ಹೇಳ್ತಾರೆ, ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಳದೆ ಇದ್ರೆ, ಇಲ್ಲಿ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಳಿಲ್ಲ ಅಂತಾದ್ರೆ ಖಂಡಿತವಾಗಿ ನರಕದಲ್ಲಿ ಅನುಭವಿಸಲೇಬೇಕು ಅನ್ನೋದು ಪ್ರಸಿದ್ಧವಾದದ್ದು ಅಂತ. ಇದು ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ ಅನ್ನೋದನ್ನ ವೈ ಅನ್ನೋ ಶಬ್ದ ತಿಳಿಸಿಕೊಡ್ತಾ ಇದೆ. ಧ್ರುವಂ ಅನ್ನೋ ಶಬ್ದ ಇದೆ. ಧ್ರುವಂ ಅನ್ನೋದೇ ಖಂಡಿತ ಅನ್ನೋದನ್ನ ತಿಳಿಸಿಕೊಡ್ತದೆ ನಮಗೆ. ನಿಶ್ಚಯ ಅನುಭವಿಸಲೇಬೇಕು ಅನ್ನೋದನ್ನ ಧ್ರುವಂ ಅನ್ನೋ ಶಬ್ದವೇ ಹೇಳ್ತದೆ. ಪುನಃ ವೈ ಅಂತ ಇರೋದ್ರಿಂದ ಆ ವೈ ಅನ್ನೋದು ಪ್ರಸಿದ್ಧಿಯನ್ನು ಸೂಚನೆ ಮಾಡ್ತಕ್ಕಂತಹ ಶಬ್ದ. ಯಾವ ಜನ್ಮದಲ್ಲಿ ಪಾಪಗಳನ್ನ ಆಚರಣೆ ಮಾಡಿರ್ತಾನೋ ಅದೇ ಜನ್ಮದಲ್ಲೇ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಬೇಕು. ಮಾಡಿಕೊಂಡ್ರೆ ಸ್ವಲ್ಪ ಆದರೂ ಅವನಿಗೆ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಏವ ಅಂತ ಇದೆ. ಧ್ರುವಂ ಸವೈ ಪ್ರೇತ್ಯ ನರಕಾನ್ ಉಪೈತಿ ಯೇ ಕೀರ್ತಿತ ಮೇ ಏವ ಅಂತೆಲ್ಲಿದೆ? ನಚೇದಿಹ ಏವ ಅಪಚಿತ್ತಿಂ ಅಂತಿದೆ. ಏವ ಅಂತಿದೆ ಅಲ್ಲಿ. ಅದಕ್ಕೆ ವಿಜಯಧ್ವಜ ತೀರ್ಥರು ಅನುಭವಿಸಲೇಬೇಕು, ಆದರೆ ಸ್ವಲ್ಪದರಲ್ಲೇ ಪರಿಹಾರ ಆಗ್ತದೆ ಅಂತ ಅನ್ನೋ ವಿಷಯವನ್ನು, ಸ್ವಲ್ಪ ಒಂದು ಹೊಸ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಈ ಜನ್ಮದಲ್ಲಿ ನಾವು ಮಾಡಿದ ಪಾಪಗಳನ್ನ ನಾವು ಪ್ರಾಯಶ್ಚಿತ್ತ ಮಾಡಿಕೊಂಡ ಮೇಲೆ, ಹಾಗಾದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೇನೆ ಮುಗೀತು ಆರಾಮ್ ಅಂತ ಬಿಡ್ಲಿಕ್ಕಾಗೋದಿಲ್ಲ, ಅನುಭವಿಸಲೇಬೇಕಂತೆ. ಲಘ್ವಪಿ ಕ್ಷಿಪ್ರಂ ಗುರುದೋಷ ನಿವೃತ್ತಿ ಲಕ್ಷಣ ಫಲದಂ ಇತಿ ಏವ ಇತ್ಯನೇನ ದರ್ಶಯತಿ. ಪರಿಹಾರ ಆಗ್ತದೆ ಅಂತಾನೆ ಬರೀತಾರೆ. ನಿಶ್ಚಯವಾಗಿಯೂ ಪರಿಹಾರ ಆಗ್ತದೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದ್ರಿಂದ. ಅದರಲ್ಲಿ ಸ್ವಲ್ಪ ತಾರತಮ್ಯ ಇದೆ. ಗುರುಲಾಘವಂ ಅಂಹಸೋ ಗುರುಲಾಘವಂ ಯಥಾ ತಥಾ ಪ್ರಾಯಶ್ಚಿತ್ತಕರಣಂ ಇತ್ಯರ್ಥಃ. ಪ್ರಾಯಶ್ಚಿತ್ತದಲ್ಲಿಯೂ ತಾರತಮ್ಯ, ಪಾಪಗಳಲ್ಲಿ ಹೇಗೆ ತಾರತಮ್ಯ ಇದೆಯೋ ಹಾಗೆ ಪ್ರಾಯಶ್ಚಿತ್ತದಲ್ಲೂ ತಾರತಮ್ಯ ಇದೆ. ಲಘುವಾದ ಪಾಪ ಇದ್ರೆ ಲಘುವಾದ ಪ್ರಾಯಶ್ಚಿತ್ತ, ಗುರು ಪಾಪ ಇದ್ರೆ ಗುರುವಾದ ಪ್ರಾಯಶ್ಚಿತ್ತವನ್ನೇ ಮಾಡ್ಕೊಳ್ಬೇಕು. ಆ ಪಾಪಗಳಲ್ಲಿ ನಮಗೆ ತಾರತಮ್ಯ ಅನ್ನೋದು ಗೊತ್ತಾಗದೇ ಇದ್ರೆ, ಪ್ರಾಯಶ್ಚಿತ್ತದಲ್ಲಿ ನಾವು ತಾರತಮ್ಯವನ್ನು ಸರಿಯಾಗಿ ನೋಡ್ಕೊಳ್ಳದೆ ಪ್ರಾಯಶ್ಚಿತ್ತ ಮಾಡಲಿಲ್ಲ ಅಂತಾದ್ರೆ ಅದು ಉಳ್ಕೊಂಡ್ಬಿಡ್ತದೆ, ಅದನ್ನು ಅನುಭವಿಸಲೇಬೇಕು. ಗುರುಗಳೇ, ಪ್ರಾಯಶ್ಚಿತ್ತ ಎಂಬುದು ಸಾಮಾನ್ಯ ಒಂದು ಸಲಿ ನಮಗೆ ಗೊತ್ತಿಲ್ದಂಗ ಮಾಡಿದಾಗ ಬರೋದೇ ಪ್ರಾಯಶ್ಚಿತ್ತ ಅಲ್ವಾ? ಪದೇ ಪದೇ ಅದೇ ತಪ್ಪನ್ನ ಮಾಡಿ ಪದೇ ಪದೇ ಅದೇ ಪ್ರಾಯಶ್ಚಿತ್ತ ಮಾಡೋಕ್ಕಾಗತ್ತಾ? ಇಲ್ಲ, ಅದೇ ಹೇಳಿದ್ದು. ಅದಕ್ಕೆ ಪ್ರಾಯಶ್ಚಿತ್ತ ಅಂದ್ರೆ ಏನು ಅಂತ ಹೇಳ್ತಾರೆ ಮತ್ತೆ ಮುಂದೆ ಮಾಡಬಾರದು. ಅದೇ ಪ್ರಾಯಶ್ಚಿತ್ತ. ಒಂದು ಸಲ ಮಾಡಿದ ಪಾಪವನ್ನ ನಾನು ತಿಳಿಯದೆ ಮಾಡಿಬಿಟ್ಟೆ, ಏನೋ ಕರ್ಮವಶಾತ್ ಮಾಡಿಬಿಟ್ಟೆ, ಇನ್ನು ಮುಂದೆ ಖಂಡಿತವಾಗಿಯೂ ನಾನು ಇದನ್ನು ಮಾಡೋದಿಲ್ಲ ಅಂತ ದೃಢ ನಿಶ್ಚಯ ಮಾಡ್ಕೊಳ್ಬೇಕು. ಮಾನಸಿಕವಾಗಿ ದೃಢ ನಿಶ್ಚಯ ಮಾಡಿ ಮತ್ತೆ ಮುಂದೆ ಅದನ್ನು ಮಾಡಬಾರದು. ಅದೇ ಪ್ರಾಯಶ್ಚಿತ್ತ.
ಈ ಸಾಮಾನ್ಯ ನಮ್ಮ 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 ಜನರು ತುಂಬಾ ಜನಗಳು ಫಾರಿನ್ ಹೋಗ್ಬಿಟ್ಟು ಬರ್ತಾರೆ, ಮತ್ತೆ ಪದೇ ಪದೇ ಹೋಗೋದು ಬರೋದು, ಪದೇ ಹೋಗಿ ಬರೋದು ಮಾಡಿದಾಗ ಅವರಿಗೆ ಅದು ಪ್ರಾಯಶ್ಚಿತ್ತ ಪ್ರಯೋಜನ ಎಲ್ಲ ಹೋಗತ್ತಲ್ಲ. ಅದು ನೋಡ್ಬೇಕು ಎಷ್ಟೆಷ್ಟು ಪಾಪಗಳ ಒಂದು ಪರಿಮಿತಿ ಎಷ್ಟಿದೆ, ಏನು ಪಾಪ ಅಂದ್ರೆ ಯಾವುದು, ಯಾವ ಪಾಪಕ್ಕೆ ಏನೇನು ಪ್ರಾಯಶ್ಚಿತ್ತ, ಅದು ಸ್ವಲ್ಪ ವಿಚಾರ ಮಾಡ್ಬೇಕು. ಎಲ್ಲನೂ ಒಂದೇ ರೀತಿ ಹೇಳಲಿಕ್ಕೆ ಆಗೋದಿಲ್ಲ. ನೋಡೋಣ, ಮುಂದೆ ಪ್ರಾಯಶ್ಚಿತ್ತಗಳನ್ನು ಹೇಳ್ತಾ ಹೋಗ್ತಾರೆ. ಸರಿ 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 ಸರಿ. ನ ಚೇದಿಹೈವಾಪಚಿತಿಂ ಯಥಾಂಹಸಃ ಕೃತಸ್ಯ ಕುರ್ಯಾನ್ ಮನವುಕ್ತಿಪಾಣಿಭಿಃ ಧ್ರುವಂ ಸ ವೈ ಪ್ರೇತ್ಯ ನರಕಾನುಪೈತಿ ಯೇ ಕೀರ್ತಿತಾ ಮೇ ಭವತಸ್ತಿಗ್ಮಯಾತನಾಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ವಿದೇಶ ಗಮನ ಒಂದು ಪುಸ್ತಕ ಹಾಕಿದ್ದಾರೆ ಗುರುಗಳೇ. ಹಾ, ಅದರೊಳಗೆ ಭಾರಿ ವಿದೇಶ ಹೋಗಿ ಬಂದ್ರೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತ ಹಾಕಿದ್ದಾರೆ. ಅದೇ ಹೇಳಿದ್ನಲ್ಲ, ವಿದೇಶ ಅಂದ್ರೆ ಏನು ಅನ್ನೋದೇ ಸ್ವಲ್ಪ ವಿಚಾರಣೀಯವಾದ ಅಂಶ ಇದೆ. ನಾವು ನೋಡಿದ್ವಲ್ಲ ಮೊನ್ನೆ. ಹಾ, ವಿದೇಶ ಅಂದ್ರೆ ಏನು? ಕರೆಕ್ಟ್. ಅದು ದೇವ್ರು ಮಾಡಿದ್ದೆ. ದೇವ್ರು ಹಾಗಲ್ಲ. ಈಗ ನಮಗೆ ಭರತಖಂಡ ಅಂದ್ರೆ ಎಷ್ಟು ಅನ್ನೋದನ್ನ ನಾವು ಇವಾಗ ಭಾಗವತಲ್ಲಿ ನೋಡಿದ ಪ್ರಕಾರ ನಾವು ಈಗ ಇರೋದೇ ನಾವೇನು ಈಗ ವಿದೇಶದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದೇವಲ್ಲ, ಅವರೆಲ್ಲ ಭರತಖಂಡದಲ್ಲೇ ಇದ್ದಾರೆ. ಮತ್ತೆ ಅಮೆರಿಕಾನು ಭಾರತಖಂಡದಲ್ಲಿ ಬರ್ತಂತ ಹೇಳ್ತೀಯಾ? ಹೌದು, ಮತ್ತೆ ಹಾಗೆ ಅಲ್ವಾ ನಾವು ಮೊನ್ನೆ ನೋಡಿದ್ದು. ಅಲ್ವಾ? ಹಾಗೆ ತಾನೇ ನಾವು ಮೊನ್ನೆ ವಿಚಾರ ಮಾಡಿದಾಗ ಗೊತ್ತಾಗಿದ್ದು. ಹೌದು ಹೌದು. ಸರಿ. ಅದು ಬಂದು ನಾವು ಇನ್ನು ಡಿಸೈಡ್ ಮಾಡಲ್ಲ. ಲವಣ ಸಮುದ್ರ ಮಾಡಿಲ್ಲ. ರೈಟ್ ಲವಣ ಸಮುದ್ರ ಮಸ್ತ್ ಲವಣ ಸಮುದ್ರ, ಲವಣ ಸಮುದ್ರದ ಸುತ್ತಲೂ ಇರೋದೆಲ್ಲ ಭರತಖಂಡನೆ ತಾನೆ. ಹಾಗಂದ್ರೆ ಅದು ಹ್ಯಾಂಗ ಬರುತ್ತೆ? ಅದಕ್ಕೆ ಸಮುದ್ರ ಲಂಘನ ಇನ್ನೂ ಇದ್ರ ಬಗ್ಗೆ ತೀರ್ಮಾನ ಬರ್ಲಿಲ್ಲ. ಸಮುದ್ರ ಲಂಘನ ಮುಂದೆ ಯಾವ ನೋಡೋಣ ಅಂತ ಹೇಳಿ ನೋಡ್ಬೇಕು ಅದೇನು. ಅದೇ ಸಮುದ್ರ ಲಂಘನ ಅಂದ್ರೂ ಕೂಡ ಎಷ್ಟರ ಮಟ್ಟಿಗೆ ಸಮುದ್ರ ಲಂಘನ. ಈಗ ನಾವು ಇಲ್ಲೇ ಇಂಡಿಯಾದಲ್ಲೇ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ಸಮುದ್ರ ಲಂಘನ ಆಗತ್ತೆ ಕೆಲವು ಸಲ. ರಾಮೇಶ್ವರ, ದ್ವಾರಕಾ ಹೋಗ್ತೀವಿ. ನೀವು ದ್ವಾರಕಾ, ರಾಮೇಶ್ವರ ಹೋದ್ರೆ ಹೆಂಗೆ ಲಂಘನ ಆಗುತ್ತೆ ನಿಮ್ಗೆ? ಹಾಗಲ್ಲ ಫ್ಲೈಟ್ ಸಮುದ್ರದ ಮೇಲೆ ಹೋಗುತ್ತೆ ಅಂತ ನಾ ಹೇಳ್ತಿರೋದು. ಹೌದು. ಅಲ್ಲ, ಫ್ಲೈಟ್ ಹೋದ್ರೂ ಕೂಡ ನಮ್ಮ ನಿತ್ಯ ಕರ್ಮಕ್ಕೇನು ಹಾನಿ ಆಗೋದಿಲ್ಲ. ಅದು ಉದ್ದೇಶನಾ? ಸಮುದ್ರೋಲ್ಲಂಘನ ಅನ್ನೋದಕ್ಕೆ ಉದ್ದೇಶ ನಿತ್ಯ ಕರ್ಮಾನುಷ್ಠಾನದಲ್ಲಿ ತೊಂದರೆ ಆಗದೆ ಇರೋ ಹಾಗೆ ಸಮುದ್ರ ಲಂಘನ ಮಾಡಬಹುದು ಅಂತನಾ, ಅಥವಾ ಸಮುದ್ರ ಲಂಘನನೇ ಮಾಡಬಾರ್ದು ಅಂತನಾ? ಈ ಪ್ರಶ್ನೆ ಇವಾಗ ತಗೊಂಡದ್ದು ಈ ನಮ್ಮ ಮನೆ ಹತ್ರ ಒಂದು ಮಠದಲ್ಲಿ ಒಬ್ರು ಫಾರಿನ್ ಹೋಗಿ ಬಂದಿದ್ದಾರೆ ಪದೇ ಪದೇ. ಅವರು ಮಗ ಅಲ್ಲಿ ಸಿಂಗಾಪುರ್ಲಿದ್ದಾರೆ. ಅವರು ಒಂದು ವ್ಯವಸ್ಥಾಪಕರಾಗಿದ್ದಾರೆ ಮಠಕ್ಕೆ. ಅವರು ಒಳಗಡೆ ಗರ್ಭಗೃಹದಲ್ಲಿ ಹೋಗಿ ರಾಯರ ಸ್ಪರ್ಶ ಮಾಡಿ ಸೇವೆ ಮಾಡಬೇಕು ಅಂತ ಅವರೇ ಪಕ್ಷ. ಆದ್ರೆ ಬಾಕಿ ಇರೋರು ಅದು ಮಾಡಬಾರ್ದು, ಏನು ಒಂದ್ಸಲಿ ಹೋಗಿ ಬಂದ್ರಿ ಸರಿ, ಇನ್ಮೇ ಮುಂದಕ್ಕೆ ಹೋಗೋದಲ್ಲ ಅಂತ ನೀವು ಪ್ರತಿಜ್ಞೆ ಮಾಡಿ ಒಳಗೆ ಹೋಗ್ಬೋದು ಅಂತ. ಇಲ್ಲ, ಇವ್ರು ನಾನು ಹೋಗ್ಬೋದು, ಮಾಡೇ ಮಾಡ್ತೇನೆ ಅಂತ ಕೂತಿದ್ದಾರೆ. ಅದು ನನಗೆ ನೆನಪು ಬಂತು. ಅದಕ್ಕೆ ಇವಾಗ ಈ ಪ್ರಶ್ನೆ ನಿಮ್ಮಲ್ಲಿ ಉತ್ತರಕ್ಕೆ ನಾನು ಇದು ಮಾಡಿದ್ದು, ಆರಿಸ್ಕೊಂಡದ್ದು. ಇದಕ್ಕೆಲ್ಲ ಉತ್ತರ ಹೇಳೋದು ಕಷ್ಟ ಈಗಿನ ಕಾಲದಲ್ಲಿ. ನಾವು ಯಾರು ಅದನ್ನ ಇದು ಮಾಡೋದು? ಅಲ್ಲ, ಕೆಲವು ಧರ್ಮಗಳು ಹೇಳಿದಾರಲ್ವಾ, ಬ್ರಾಹ್ಮಣ ಅಂದ್ರೆ ಈ ತರ ಇರಬೇಕು ಅಂತ. ಅದಕ್ಕೆಲ್ಲ ಸ್ವಲ್ಪ ಅದಾಗ. ಸಿಂಗಾಪುರ್ ಅಂದ್ರೆ 4-5 hours ಹೋಗಿ ಬರ್ಬೋದು. ಇವಾಗ ನಾವು ಇದು ಹೋಗಿದ್ವಿ ಕಲ್ಕಟ್ಟಾಗ ಹೋಗೋ ತರ ಅದೊಂದು 2-3 ತಾಸು ಜಾಸ್ತಿ ಆಗತ್ತೆ. ಶಾಸ್ತ್ರೀಯವಾಗಿ ಇದನ್ನೆಲ್ಲ ನಿರ್ಣಯ ಮಾಡೋದು ಕಷ್ಟ. ಹಿಂದಿನ ಕಾಲದಲ್ಲಿ ಇಷ್ಟು ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಸಿಂಗಾಪುರ್ಗಾಗ್ಲಿ, ನೀವ್ ಹೇಳೋದ್ ಪ್ರಕಾರ ಅಮೆರಿಕ ಅಂತಂದ್ರೆ ಆಮೇಲೆ ಹೋದ್ರೆ ಮುಗಿದೋಯ್ತು, ಮತ್ತೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗ್ಲಿಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ, ಬರ್ಲಿಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಹೋದ್ರೆ. ಅಂತಹದ್ದೆಲ್ಲ ಆಗಿನ ಕಾಲದಲ್ಲಿ ಬೇರೆ ಯಾವುದೇ ರೀತಿ ಅನುಕೂಲಗಳು ಇರಲಿಲ್ಲ.
ಅಲ್ಲಿರೋ ಜನ ಇಲ್ಲ, ಅಲ್ಲೇ, ಇದು- ಇಲ್ಲಿರೋ ಜನ ಇಲ್ಲೇ. ಇಲ್ಲ, ಮತ್ತೊಂದು ವಾಕ್ಯ ಇದೆ ಅಲ್ವಾ, ಅರ್ಚಕಸ ತಪೋಫಲಂ ಅಂತ. ಆ ಅರ್ಚಕರು ಎಷ್ಟು ತಪಸ್ಸಿಂದ ಇದ್ದಾರೋ ಅಷ್ಟಕ್ಕಷ್ಟು ಇದು ಸನ್ನಿಧಾನ ವಿಶೇಷ ಇರುತ್ತೆ ಅಂದ. ಮತ್ತೆ ಈ ತರ ನಾವು ವಿದೇಶ ಎಲ್ಲ ಹೋಗಿ ಬಂದಾಗ ನಮ್ಮ ತಪಸ್ಸು ಕಡಿಮೆ ಆಗಿರುತ್ತೆ, ಆವಾಗ ನಾವು ಆ ಪ್ರತಿಮೆಯನ್ನು ಮುಟ್ಟಬೋದಾ, ಸೇವೆ ಮಾಡಬಹುದು ಎಂಬ ಒಂದು ಮಾತು ಬರ್ತಲ್ವಾ. ಅದಕ್ಕೆ ಪಬ್ಲಿಕ್ ಪ್ರತಿಮೆಗಳಾದ್ರೆ ಹ ಅದೆಲ್ಲ ವಿಚಾರ ಮಾಡ್ಬೇಕಾಗತ್ತೆ. ಅದು ಎಷ್ಟರ ಮಟ್ಟಿಗೆ ಅಲ್ಲ. ದೋಷ ಅನ್ನೋದನ್ನ ಮೊದಲು ನೋಡ್ಕೋಬೇಕಲ್ಲ. ದೋಷವೇ ಇಲ್ಲ ಹಾ, ಹಾ, ಅಂತ ಅದೇ. ಹೇಳಿ ಮಾಡ್ತಾ ಇದ್ದಾರಲ್ಲ. ಇವಾಗ ಅದೇ, ಇವರು ಅದೇ. ಕೇಳಿದ ಪ್ರಶ್ನೆಗೆ ನೀವು ಅಮೆರಿಕ ಬಿಡಿ, ಒಂದು 20 ವರ್ಷಕ್ಕೆ ಮುಂಚೆ ಏನೋ ಏನೋ ಒಂದು ಕ್ಷೇತ್ರ ಹೋಗಬೇಕಂದ್ರೆ ಟ್ರೈನಲ್ಲಿ ಹೋಗಬೇಕು. ಟ್ರೈನ್ಲಿ ಹೋಗುವಾಗ ಎಷ್ಟೋ ಸಾಲ ಬಂದು ನಿಮಗೆ ಒಂದು ಸ್ನಾನ ಮಾಡ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಒಂದು ಕೆಲವು ನಾರ್ತ್ ಇಂಡಿಯಾ ಹೋಗ್ಬೇಕಂದ್ರೆ 25 ಒಂದು ದಿವಸ ಮೇಲೆ ಆಗತ್ತೆ. ಆವಾಗ ಒಂದು ಚ್ಯುತಿ ಆಗಿದ್ರೆ ಅಲ್ಲಿ ಕೂಡ ಹೋಗುತ್ತೆ ಅಲ್ವಾ. ಇದೇ ಇಂಡಿಯಾ ಅಲ್ಲ, ಇಲ್ಲಿ ಆಗ ಆ ಕಾಲದಲ್ಲಿ ತ್ರಿಕಾಲ ಸಂಧ್ಯಾವಂದನ ನಾವು ಮನಸ್ಸು ಶುದ್ಧಿ ಇಟ್ಕೊಂಡು ಮಾನಸಿಕವಾಗಿ ಮಾಡಬಹುದು ಅಂತ ಒಂದು ವಾಕ್ಯ ಕೂಡ ಇದೆ ಅಂತ ನಾನು ತಿಳಿದಿದ್ದೇನೆ. ಹೌದು. ಟ್ರೈನ್ ಎಲ್ಲಿ ಹೋಗಿದೆ ಎಲ್ಲಿ ಹೋಗಿದೆ ಏನು ಅಲ್ಲ, ಎಲ್ಲಿ ಕೂಡ ಹೋಗಿ ಆ ಕಾಲ ಬಂದಾಗ ನಮಗೆ ಪ್ರಥಮ ಧರ್ಮ ಏನು ಅಂದ್ರೆ ತ್ರಿಕಾಲ ಸಂಧ್ಯಾವಂದನ. ಅದಲ್ಲಿ ಅದು ಬಂದು ನಾವು ವಾತಾವರಣ ನೋಡಿ ನಾವು ಮನೆಯಲ್ಲಿ ಮಾಡೋ ತರ ಆಗೋದಿಲ್ಲ. ಸೊ ಅದರಿಂದ ಮಾನಸಿಕವಾಗಿ ಕಣ್ಣು ಮುಚ್ಕೊಂಡು ನಾವು ಈ ಸಂಧ್ಯಾವಂದನ ಮಾಡ್ತಾ ಇದ್ದೇವೆ, ಪರಮಾತ್ಮ ಧ್ಯಾನ ಮಾಡ್ತಾ ಇದ್ದೇವೆ ಅಂದ್ರೆ ಆ ದೋಷ ಬಹಳ ಕಡಿಮೆ ಇರಬೇಕು. ಗುರುಗಳೇ ಇದಕ್ಕೆ ಉತ್ತರ ಕೊಡಬೇಕು. ಅದು ಫ್ಲೈಟ್ ಅಲ್ಲೂ ಸಮಾನ ಅಲ್ಲ. ಫ್ಲೈಟ್ ಮತ್ತೆ ಈಸಿ ಇದೆ. ಟ್ರೈನಲ್ಲೇ ಆಗತ್ತೆ ಅಂದ್ರೆ ಫ್ಲೈಟ್ ಅಲ್ಲಿ ಕೇಳುವ ಅವಶ್ಯವೇ ಇಲ್ಲ. ಇಲ್ಲ, ಅವ್ರು ಹೇಳಿದ್ರಲ್ಲ ದೋಷ ಆಗ್ಬೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ನನಗೆ ಗೊತ್ತಿರೋ ಮಾತನ್ನ ಹೇಳ್ತಾ ಇದ್ದೇನೆ ನನಗಲ್ಲಿ. ಇಲ್ಲ, ಆ ಕಾಲದಲ್ಲಿ ಕಾಸಿಗೆ ಹೋದ್ರೆ ಪಾದಯಾತ್ರೆ ವಾಪಸ್ ಬರ್ಲಾರು. ಅದು ಬಹಳ ಹಿಂದೆ, ಅದು ಬಹಳ ಹಿಂದೆ ಆಗ್ತದೆ. ಬಹಳ ಇದೆಲ್ಲ ಯುಕ್ತಿಯಿಂದ ವಿಚಾರ ಮಾಡುವಂತದ್ದಲ್ಲ. ಅಲ್ಲ, ಅವಾಗೆಲ್ಲ ಬದ್ರಿ ಯಾತ್ರೆ ಹೋದ್ರೆ ಅವಾಗ ಹೇಳ್ತಾ ಇದ್ರು, ನಮ್ಮ ತಾತ ಹೇಳಿದ್ದಾರೆ, ಬದ್ರಿ ಹೋಗಿ ಬಂದ್ರೆ ಬದ್ರಿ ಸಮಾರಾಧನೆ, ಇಲ್ದಿದ್ರೆ ನನ್ನ ಸಮಾರಾಧನೆ ಅಂತ ಹೇಳೋ ಇದು ಉಂಟು ಅಂತ ಹೇಳಿದ್ದಾರೆ. ಮತ್ತೆ ಬರೀ ಇದು ಒಂದೇ ಕಾರಣ ಅಂತ ಇಟ್ಕೊಂಡ್ರಿ ಅಂದ್ರೆ ಈಗ ಇಲ್ಲೇ ಇದ್ರೂ ಕೂಡ ಎಷ್ಟು ಜನ ತ್ರಿಕಾಲ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾರೆ, ಎಷ್ಟು ಜನ ಅರ್ಚಕರು ಭಕ್ತಿಯಿಂದ ತ್ರಿಕಾಲ ಸಂಧ್ಯಾ ವಂದನೆ ಮಾಡೋರಿದ್ದಾರೆ. ನಿಜ ನಿಜ. ಅಲ್ಲ, ಅಂತ ಅವರು ಕ್ಷೌರ ಮಾಡೋದಲ್ಲೇ ತನ್ನ ನಿಷ್ಠೆಯನ್ನು ಮಾಡೋದಿಲ್ಲ. ಏಕಾದಶಿ, ದ್ವಾದಶಿ ಮತ್ತೆ ಮಾಡಬಾರ್ದು ದಿವಸಗಳಲ್ಲಿ ಮಾಡೋದು, ನಮ್ಮ ಮನೆ ಒಳಗೆ ಮಾಡಬಾರ್ದು ಅಂದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸನ್ನಿಧಾನ ವಿಶೇಷ ಇರಬೇಕಲ್ವಾ. ನಾನಾ ಜನಗಳು ಬರ್ತಾರೆ. ಅದು ಮಾತ್ರ ಅಲ್ಲ, ಇಲ್ಲಿರೋ ಪ್ರತಿಮೆ ಆದ್ರೂ ಸರಿ, ಬೃಂದಾವನ ಆದ್ರೂ ಸರಿ, ನಮ್ಮ ಸ್ವಂತ ಪ್ರಾಪರ್ಟಿ ಅಲ್ಲ ಇದು. ಮಠಗಳು ಜಾಸ್ತಿ ಆಗಿದೆ, ಅರ್ಚಕರು ಸಿಗ್ತಾ ಇಲ್ಲ. ಸರಿಯಾದ ಅರ್ಚಕರು ಸಿಕ್ಕವ್ರೆ ಸಾಕು ಅಂತ ಹೇಳಿ ಮಾಡಿಸ್ತಾರೆ. ಅವರು ಪ್ಯಾಂಟ್ ಹಾಕಿಂದು ಕಚ್ಚೆ ಹಾಕಿಂದು ಬರ್ತಾರೆ, ಪ್ಯಾಂಟ್ ಬಿಚ್ಚಿಟ್ಟು ಅಲಂಕಾರ ಕೊಡ್ತಾರೆ. ಗುರುಗಳೇ, ನಿಮ್ಮಲ್ಲಿ ಒಂದು ಪ್ರಾರ್ಥನೆ, ಈ ವಿದೇಶ ಹೋಗೋದ್ರ ಬಗ್ಗೆ ಸ್ವಲ್ಪ ಪ್ರೂಫ್ ಎಲ್ಲಾದ್ರೂ ಸಿಕ್ಕಿದ್ರೆ ಸ್ವಲ್ಪ ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ. ನಾನು ಅದರ ಬಗ್ಗೆ ಹೆಚ್ಚು ಬಗ್ಗೆ ಇಲ್ಲಿ ಬುಕ್ ಬರೆದಿದ್ದಾರೆ. ಅದು ವಿದೇಶ ಗಮನ ಬಂದು ಪಾಪಕ್ಕೆ ಕಾರಣ ಆಗತ್ತೆ ಎಂಬುದು ಎಲ್ಲಿ ಕೂಡ ಪ್ರಮಾಣವೇ ಇಲ್ಲ. ವಿದೇಶ ಹೋಗುವುದು ಅದು ಒಂದು ನಿಷಿದ್ಧ ಎಂಬುದು ಎಲ್ಲಿ ಕೂಡ ಪ್ರಮಾಣವೇ ಇಲ್ಲ. ಯಾಕೆಂದ್ರೆ ನಮ್ಮ ಆಚಾರ್ಯರೇ ಒಂದು ಬದರಿ ಹೋಗುವಾಗ ಆ ಯಮುನಾ ನದಿಯು ಗಂಗೆ ದಾಟಿದ ಮೇಲೆ ಅವನು ಯೌವನ ರಾಜ, ಮುಸ್ಲಿಂ ರಾಜ ಬರ್ತಾನೆ, ಅವನ ಜೊತೆ ಮಾತಾಡ್ತಾರೆ ಅವರು. ನೀವು ಒಂದು ಕಾಲದಲ್ಲಿ ನೋಡಿದರೆ, ನೀವು ಪ್ರಾಕೃತ ಭಾಷೆ ಮಾಡಿದರೆ ಮೈಲಿಗೆ ಬರ್ತೇನೆ ಹೇಳ್ತಾ ಇದ್ರು. ಇವತ್ತು 500-600 ವರ್ಷಕ್ಕೆ ಮುಂಚೆ ಸಂಸ್ಕೃತದಲ್ಲೇ ಮಾತಾಡಬೇಕು, ಸಂಸ್ಕೃತ ಬಿಟ್ಟು ಪ್ರಾಕೃತ ಭಾಷೆಯಲ್ಲಿ ಮಾತಾಡಿ ಮೈಲಿಗೆ ಬರ್ತೇನೆ ಹೇಳಿದ್ದಾರೆ. ಸೊ ಕಾಲಾಂತರ ಬಂದು ಚೇಂಜ್ ಮಾಡಲೇಬೇಕು ನೀವು. ಆ ಕಾಲದಲ್ಲಿ ನಮ್ಮ ಜನರು ಯಾರು ಇಲ್ಲ ವಿದೇಶದಲ್ಲಿ. ಇವತ್ತು ವಿದೇಶದಲ್ಲಿ ನೋಡಿದರೆ ಎಲ್ಲ ನಮ್ಮ ಜನರು ಬಂದಿದ್ದಾರೆ,
ದೇವಸ್ಥಾನ ಇದೆ, ಶಾಲಿಗ್ರಾಮ ಇದೆ, ಎಲ್ಲ ಇದೆ. ಇಲ್ಲಿ ಮೃತ್ತಿಕಾ ಕೂಡ ಇಲ್ಲಿ ಇದೆ ವಿದೇಶದಲ್ಲಿ. ಆವಾಗ ಸನ್ನಿಧಾನ ಬಂದು ಬಿಡುತ್ತೆ. ಕೃಷ್ಣಾಮೃತ ಮಹಾರ್ಲ ಆಚಾರ್ಯರೇ ಸ್ವಯಂ ಆಚಾರ್ಯ ಹೇಳಿದ್ದಾರೆ, ಶಾಲಿಗ್ರಾಮ ಒಂದು ಶಾಲಿಗ್ರಾಮ ಇಟ್ಟರೆ ಆ ಜಾಗದಂದು ಎಷ್ಟು ಯೋಜನೆಗಳವರೆಗೆ ಒಂದು ಸನ್ನಿಧಾನ ಇದೆ ಅಂತ ಹೇಳಿದ್ದಾರೆ. ಸೊ ಆದ್ರಿಂದ ಇದೆಲ್ಲ ಒಂದು ಫುಲ್ಲಾಗಿ ನೋಡಬೇಕು. ಬರೀ ಒಂದು ಎಷ್ಟು ಜನರು ಹಳ್ಳಿಯಲ್ಲಿದ್ದಾರೆ ಹೇಳಿ ನೀವು? ಎಲ್ಲ ಸಿಟಿಗೆ ಬಂದ್ಬಿಟ್ರು, ಎಲ್ಲ ಫ್ಲಾಟ್ ಮೇಲೆ ಇದ್ದಾರೆ. ನಿಮ್ಮ ಮನೆ ಮೇಲೆಗೆ ಇನ್ನೊಂದು ಇದು ಫ್ಯಾಮಿಲಿ ಬಾತ್ರೂಮ್ ನಿಮ್ಮ ಮೇಲೆ ಇದೆ, ನಿಮ್ಮ ಮನೆ ಕೆಳಗೆ ಇದೆ, ಇಲ್ಲ ಸೆಕೆಂಡ್ ಫ್ಲೋರ್ ಇದೆ, ನಿಮ್ಮ ಮೇಲೆ ಥರ್ಡ್ ಫ್ಲೋರ್ ಇನ್ನೊರು ಇದ್ದಾರೆ, ಅವರು ಬಾತ್ರೂಮ್ ನಿಮ್ಗೆ ಮೇಲೆ ಇದ್ದಾರೆ, ನಿಮ್ಮ ದೇವರ ಮನೆ ಕೆಳಗೆ ಇದೆ. ಅದು ಹೇಗೆ ಒಂದು ಅದು ಅಲ್ವಾ? ಮಲೇಷ್ಯಾ ದೇಶ ಕೂಡ ಪವಿತ್ರ ಆದಂತ ಹೇಳಿದಾರಲ್ಲ. ಹೌದು. ಸೊ ಅದಕ್ಕೋಸ್ಕರ ಇವತ್ತು ನೋಡಿದ್ರೆ ಅದು ಅದು ಕತಾರ ಏನೋ ಒಂದು ಜಾಗದಲ್ಲಿ ಸ್ವಾಮಿನಾರಾಯಣ ಟೆಂಪಲ್ ಇದು ದೇವಸ್ಥಾನ ಮಾಡಿದ್ದಾರೆ. ಮೋದಿ ಕೂಡ ಹೋಗಿ ಇನಾಗ್ರೇಟ್ ಮಾಡಿದ್ದಾರೆ. ಎಷ್ಟು ದೊಡ್ಡ ದೇವಸ್ಥಾನ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಈ ವರ್ಲ್ಡ್ ಇಸ್ ಚೇಂಜಿಂಗ್. ಸೊ ಅಲ್ಲ ನಾವು ನಿಮ್ ಕೊಡೋ ಎಕ್ಸಾಂಪಲ್ಸ್ ಸರಿ ಇರ್ಬೋದು, ಆದ್ರೆ ನಮ್ಮ ಮಧ್ವಶಾಸ್ತ್ರಕ್ಕೆ ಅನುಗುಣವಾಗಿ ನಾವು ಚಿಂತನೆ ಮಾಡಿದಾಗ ಇದು ವಿಶೇಷ ಜ್ಞಾನ ಪಡೆದು ಯಾವಾಗ ಬ್ರಾಹ್ಮಣನ ಹುಟ್ಟೋದು, ಮಾಧ್ವನ ಹುಟ್ಟೋದು, ವೈಷ್ಣವನ ಹುಟ್ಟೋದೇ ನಮಗೆ ಬಹಳ ದುರ್ಲಭ ಅಂತ ಕಾಲದಲ್ಲಿ ಅದಕ್ಕೆ ತಕ್ಕಂತ ಅನುಷ್ಠಾನ ಮಾಡಿದಾಗಲೇ ನಮಗೆ ಆ ಫಲ ಬರುತ್ತೆ. ಅವರು ಮಾಡಿದ್ರು ಅಂತ ನಾವು ಮಾಡಿದ್ರೆ ಅದು ಒಂದು ಮಿತಿ ಇರೋದಿಲ್ಲ. ಎಲ್ಲರೂ ಮಾಡ್ತಾರೆ, ನಾವು ಮಾಡಿದ್ರೆ ನಾವು ಅವರಲ್ಲಿ ಒಬ್ಬರಾಗಿರ್ತೇವೆ. ಎಲ್ಲಿ ಇದ್ರು ನಮ್ಮದೇ ಬಿಡಬಾರದು. ನೀವು ಎಲ್ಲಿ ಇರಿ, ನೀವು ಅದಕ್ಕೆ ನಾನು ಬರ್ತಾ ಇದ್ದೀನಿ. ಎಲ್ಲಿದ್ರು ನಮ್ಮ ಧರ್ಮವನ್ನು ನಾವು ಬಿಡಬಾರದು. ಅದೇ ಇಂಪಾರ್ಟೆಂಟ್. ಬಿಡಬಾರದು, ಅದು ನಿಜ. ಅದಕ್ಕೆ ನಮ್ಮ ಧರ್ಮ ಎಂಬುದು ನಮ್ಮ ಭಾರತೀಯ ದೇಶದಲ್ಲಿ ಇದ್ದು ಅದಕ್ಕುಂಟಾದ ಅನುಷ್ಠಾನ ಮಾಡಿದಾಗ ನಮ್ಮ ಧರ್ಮ ನಾವು ಅನುಷ್ಠಾನ ಮಾಡ್ತೇವೆ. ಈ ಸ್ವಾಮಿನಾರಾಯಣ ಟೆಂಪಲ್ ಹೇಳಿದ್ರೆ ಅಲ್ಲ, ಅದು ಮೋದಿ ಮಾಡಿದಾರೆ ಅಂದ್ರೆ ಅದು ಪೊಲಿಟಿಕಲ್ ಇತ್ತು, ಅದು ಬೇರೆ, ಅದು ಸಾರ್ವಜನಿಕ ಮಾಡೋದು. ನಮ್ ಜನರೆಲ್ಲ ಬೇರೆ ದೇಶದಲ್ಲಿ ಇದ್ದಾರೆ. ಸೊ ನಮಗೆ ಒಂದು ವಾತಾವರಣ ಇದೆ ಅಂತ ಹೇಳ್ತೇನೆ ಅಷ್ಟೇ. ವಾತಾವರಣ ಇದೆ, ನಾವು ಅಲ್ಲಿ ವಾತಾವರಣ ಇದ್ದು ಕೂಡ ಬೇರೆ ಸಂಪ್ರದಾಯ ಇದ್ರು ಕೂಡ ನಮ್ಮ ಸಂಪ್ರದಾಯ ನಮ್ಮ ಬಿಡಬಾರದು ಎಲ್ಲಿ ಹೋಗಿದ್ರು. ಅಲ್ಲ ಈಗ ನಾವು ಈ ಭಾಗವತಲ್ಲೇ ನೋಡಿದವಲ್ಲ, ಭಾರತ ದೇಶನೇ ಪುಣ್ಯ ಭೂಮಿ ಅಂದ್ಬಿಟ್ಟು, ಬಾಕಿ ದೇಶ ಅಲ್ಲ, ಬಾಕಿ ಜಾಗ ಅಲ್ಲ ಭೋಗ ಭೂಮಿ ಅಂದ್ಬಿಟ್ಟು, ಅವಾಗ ಇಲ್ಲಿ ಅವತಾರ ಮಾಡಿಬಿಟ್ಟು ಇಲ್ಲಿ ಜನನ ಮಾಡಿಬಿಟ್ಟು ನಾವು ಈ ಪುಣ್ಯ ಭೂಮಿಲಿರೋ ಫಲವನ್ನು ಪಡೆಯೋದು ಬಿಟ್ಟು ನಾವು ಅಲ್ಲಿ ಹೋಗ್ಬಿಟ್ಟು ಈ ಕೆಲಸನ ಮಾಡ್ತೇವೆ ಅಂದ್ರೆ ಅದು ಅಂತ ನನ್ನ ಅಭಿಪ್ರಾಯ. ಇಂಡಿಯಾ ಇಲ್ಲೇ ಬಂದು ಭೋಗ ಯಾರು ಮಾಡಲ್ಲವಾ? ಇಂಡಿಯಾ ಇಲ್ಲಿ ಖಂಡಿತ ಎಲ್ಲ ದೇವತೆಗಳು ಭೋಗ ಮಾಡ್ತಾರಲ್ಲ. ಅದು ಬಿಡಿ ನೀವು ಇಂಡಿಯಾದಲ್ಲಿ ಭೋಗ ಮಾಡ್ತಾರೋ ಇಲ್ಲಿಯೋ? ಇಲ್ಲಿ ತಿರುಪತಿಯಲ್ಲಿ ಇರೋ ಸಾನ್ನಿಧ್ಯಕ್ಕೂ ಉಡುಪಿಯಲ್ಲಿ ಇರೋ ಸಾನ್ನಿಧ್ಯಕ್ಕೂ ಕಂಪೇರ್ ಮಾಡಿದ್ರೆ ಅಲ್ಲಿ ಕಡಿಮೆ ತಾನೆ ಅದು. ಅವಾಗ ನೋಡಿದ್ರೆ ಯೋಗ್ಯತೆ ಬರ್ತದಲ್ಲ. ವಿಷ್ಣುರಾಜ ಕೂಡ ಆಚಾರ್ಯ ಸ್ವಲ್ಪ ದಿವಸ ಮುಂಚೆ ಹೇಳಿದ್ರಲ್ಲ, ಒಂದು ಯೋಗ್ಯತೆ ಬರ್ಬೇಕಾದ್ರೆ ಇದು ಅನುಷ್ಠಾನ ಮಾಡಿದ್ರೆ ಮಾತ್ರ ಆ ಯೋಗ್ಯತೆ ಬಂತು, ಮುಟ್ಲಿಕ್ಕೆ ಸಾಧ್ಯ ವಿಗ್ರಹ ಅಂತ. ಅವಾಗ ಅದೆಲ್ಲ ವೇಸ್ಟ್ ಆಗಿ ಬಿಡ್ತದಲ್ಲ. ನಾವ್ ಏನ್ ಮಾತಾಡ್ಬೋದು, ಬಟ್ ಏನು ರಿಯಾಲಿಟಿ ಅದು ಒಪ್ಕೊಂಡೇ ಆಗ್ಬೇಕಲ್ಲ. ಅಲ್ಲ ವೇಸ್ಟ್ ಮಾಡ್ಬೋದು ಅಂತಾದ್ರೆ ಎಲ್ಲಾರು ಎಲ್ಲಾ ಮಾಡ್ಬೇಕು ಆದ್ರೆ ಇವಾಗ ಯಾಕೆ ಇಷ್ಟು ಗೊಂದಲ? ಗುಡಿಯಲ್ಲಿ ಹೋಗಿ ಅವರು ಪೂಜೆ ಮಾಡ್ತಾರೆ, ಇವ್ರು ಬಿಟ್ಬಿಟ್ಟು ಹೋಗ್ಬೋದಲ್ಲ. ಅಲ್ಲ ತಿರುಪತಿಯಲ್ಲಿ ಕಾಣಿಕೆ ಬೇಕಂದ್ರೆ ಅದು ಮೇಂಟೈನ್ ಮಾಡಿ ಆಗ್ಬೇಕಲ್ವಾ? ಅದು ಇದು ನಮ್ಮ ತಿರುಪತಿ ಏನ್ ಬೇಕಾದ್ರೂ ಚೇಂಜ್ ಮಾಡಿಕೋ ಶಾಸ್ತ್ರ ಇಲ್ಲ ಅಲ್ವಾ? ಇದು ಆಚಾರ್ಯ ಶಾಸ್ತ್ರ ಅಲ್ಲ. ತಿರುಪತಿಲಿ ಸ್ವಾಮಿ ಸ್ವಯಂ ಭಕ್ತನಾಗಿದ್ದಾನ. ಅವು ನಮ್ಮ ಸಾಲಿಗ್ರಾಮ ಎಲ್ಲಿದ್ರು ಕೂಡ ಸ್ವಯಂ ಭಕ್ತ, ಅವನ ಸನ್ನಿಧಾನ ಇದ್ದೇ ಇದೆ. ಅದೇ ತರ ಕೃಷ್ಣನ್ ಇಲ್ಲಿ ಉಡುಪಿ ಕೃಷ್ಣನಿಯು ಅವನು ಸ್ವಯಂ ಭಕ್ತ ಅಲ್ಲದೆ ಇದ್ರು ಕೂಡ ದೊಡ್ಡ ಮಗನೀಯರಾದ ಆಚಾರ್ಯ ಪ್ರತಿಷ್ಠೆ, ಅದರಿಂದ ಅಲ್ಲಿ ವಿಶೇಷ ಸನ್ನಿಧಾನ ಇದೆ ಅಲ್ಲಿಗೆ. ಸೊ ಅಲ್ಲಿ ತಿರುಪತಿಲಿ ಹೋದ್ರು ಕೂಡ ನಮ್ಮ ಮಧ್ವಮತಲ್ಲಿ ನನಗೆ ಗೊತ್ತಿರೋ ತರ ಅಲ್ಲಿ ನೀವು ಇದನ್ನ ಪ್ರಸಾದನ ಸ್ವೀಕಾರ ಮಾಡಿದ್ರೆ ದೋಷ ಇಲ್ಲ ಅಲ್ಲಿಗೆ. ಯಾಕಂದ್ರೆ ಆ ಪ್ರಸಾದನ ಮಾಡೋರು ಎಷ್ಟು ಭಕ್ತಿಯಿಂದ ಎಷ್ಟು ಅನುಷ್ಠಾನದಿಂದ ಮಾಡ್ತಾರೆ ಎಂಬುದು ಗೊತ್ತಾಗಬೇಕಲ್ವಾ. ನಾವೇ ಕೂಡ ಹೋದ್ರೆ ಅಲ್ಲಿ ಹುಳಿಯನ್ನ ಮತ್ತೆ ಮೊಸರನ್ನ ಕೊಡ್ತಾರೆ, ನಾವು ತಿಂತೇವನು? ಅಲ್ಲಿ ಹೋದಾಗ ತಿನ್ಬಾರ್ದು. ಅದು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ತಿರುಪತಿ. ನಮ್ಮ ಮಠಗಳಿದೆ, ಅಲ್ಲಿ ಸ್ವಚ್ಛವಾಗಿ ದೇವ ಪ್ರಸಾದ ಸಿಕ್ಕತ್ತೆ. ಆ ಪ್ರಸಾದ ನಮಗೆ ಯಾಕೆ ಅಷ್ಟು ಅನುಸಂಧಾನ ಬೇಕು? ನಾವು ಪೂಜೆ ಮಾಡೋ ಕಾಲದಲ್ಲಿ ನಾವು ಎಷ್ಟು ಅನುಸಂಧಾನದ ಪೂಜೆ ಮಾಡಬೇಕಾಗಿದೆ. ಅಲ್ಲಿ ಪರಮಾತ್ಮ ಸನ್ನಿಧಾನ ಇದೆ, ಅದ್ರಲ್ಲಿ ಏನು ಎರಡನೇ ಮಾತೇ ಇಲ್ಲ ಅಲ್ಲಿಗೆ. ಅಲ್ಲ ನೀವು ಕೇಳಿದ್ರಲ್ಲ ಶಾಸ್ತ್ರ ಇದೆ. ಗುರುಗಳೆಲ್ಲ ಹುಟ್ಟಿದ್ದು ಬೃಂದಾವನ ಆಯ್ದೆಲ್ಲ ಅರ್ಥ ಇಲ್ಲ, ಕ್ರಾಸ್ ಟಾಕ್ ಬರ್ತದೆ. ಇಲ್ಲ, ಸ್ವಯಂ ಭಕ್ತ ಕ್ಷೇತ್ರದಲ್ಲಿ ಪ್ರಸಾದ ಸ್ವೀಕಾರ ಮಾಡಬಾರ್ದು.
ಅಲ್ಲಿ ನೀವು ಸನ್ನಿಧಾನ ತಗೊಂಡ್ ಬಂದ್ರೆ ಅದು ಪ್ರಸಾದ ಇರ್ತಂತ. ಕೊಡ್ಬೋದು. ಎಲ್ಲಿ ತಗೊಂಡ್ರೆ ನಿಮಗೆ ನಮಗೆ ಅದು ಸನ್ನಿಧಾನದಿಂದ ಹೊರಗೆ ಬರೋಕಾಲ ಎಷ್ಟು ಕೈಗಳು ಮಾರಿರ್ತೀವೋ, ಎಷ್ಟು ದೋಷಗಳಾಗಿರ್ತೋ ಅದ್ರೊಳಗೆ ನಾವು ತಗೊಳ್ತೇವೆ. ನಾವು ಹೋಟ್ಲ್ ಗಿಟ್ಲ್ ತಿನ್ನೋದಕ್ಕೆ ಅದು ಪರವಾಗಿಲ್ಲ ಅಂತ ತಗೊಳ್ಳೋದು ಅಷ್ಟೇನೆ. ಆದ್ರೆ ಅದು ಸನ್ನಿಧಾನ ಪರಮಾತ್ಮನ ದರ್ಶನ ಮಾಡಿದ್ರೆ ನಮ್ಗೆ. ನಾವು ಇನ್ನೊಂದು ಮಾತು ಕೂಡ ಕೇಳಿದ್ದೇನೆ, ಈ ರುದ್ರದೇವರ ಸನ್ನಿಧಾನಕ್ಕೆ ಹೋಗಿದ್ದಾಗ ನಾವು ಆ ಪ್ರಸಾದನ ಸ್ವೀಕಾರ ಮಾಡ್ಲಂಗೆ ದರ್ಶನ ಮಾತ್ರ ಮಾಡಿ ಅದು ಮುಖ್ಯ ಪ್ರಾಣ ಸಂಕೃಷ್ಣ ರೂಪ ಪರಮಾತ್ಮ ಸನ್ನಿಧಾನದಲ್ಲಿ ಅನುಸಂಧಾನವನ್ನು ನೀವು ದರ್ಶನ ಮಾಡಿ ಬಂದ್ರೆ ಅಲ್ಲಿ ಏನು ಪ್ರಸಾದ ತಗೊಂಡ್ರೆ ನಮಗೆ ಫಲ ಬರುತ್ತೆ ಅಂತ ಹೇಳಿದವರು ಆ ಫಲವನ್ನು ನಾನು ಕೊಡ್ತೇನೆ ಅಂತ ಆಚಾರ್ಯರೆಲ್ಲೂ ಹೇಳಿದ್ದಾರೆ ಅಂತ ನಾನು ಒಂದು ಪ್ರವಚನ ಕೇಳಿದ್ದೇನೆ ನಾನು. ಯಾಕಂದ್ರೆ ಅಲ್ಲಿ ಅವ್ರ ಅನುಸಂಧಾನ ಬೇರೆ ಇರ್ತಲ್ವಾ, ಅಲ್ಲಿ ಮುಖ್ಯ ಪ್ರಾಣದೇವರು ಬರೋದೇ ಇಲ್ಲ ಅಲ್ಲಿಗೆ ಈಶ್ವರನ್ ದೇವಸ್ಥಾನ ಪೂಜೆ ಮಾಡುವಾಗ. ಅಲ್ಲಿ ಪಂಚಭೇದ ತಾರತಮ್ಯಗಳು ಏನು ಇರೋದಿಲ್ಲ ಅಲ್ಲಿಗೆ. ಅವರೇನು ವೇದ ಓದಿರ್ತಾರೆ, ಅವ್ರ ಅನುಷ್ಠಾನ ಇದೆಯೋ ಅದು ಮಾಡ್ತಾರೆ. ಬಟ್ ನಮ್ಮ ಅನುಷ್ಠಾನಕ್ಕೂ ಅದಕ್ಕೂ ಬೇರೆ ವ್ಯತ್ಯಾಸ ಇದೆ ಅಲ್ವಾ, ಸಿದ್ಧಾಂತ ಬೇರೆ ಇದಲ್ವಾ. ನೋಡಿದರೆ ತೀರ್ಥ ಪ್ರಬಂಧದಲ್ಲಿ ತಿರುವಣ್ಣಾಮಲೈ ಬಗ್ಗೆ, ಅರುಣಾಚಲೇಶ್ವರ ಬಗ್ಗೆ ವಾದಿರಾಜರು ದಾಖಲೆ ಮಾಡಿದ್ದಾರೆ. ಅದೇ ರಾಘವೇಂದ್ರ ಸ್ವಾಮಿಗಳು ತಿರುವಣ್ಣಾಮಲೈಗೆ ದರ್ಶನಕ್ಕೆ ಹೋಗಿದ್ದಾರೆ ಅಂತ ನಾನು ಕೇಳಿ ಬಂದೇನೆ, ಎಲ್ಲ ಪ್ರವಚನದಲ್ಲಿ ಬುಕ್ಕಲ್ಲಿ ಓದಿದ್ದೇನೆ. ತೀರ್ಥ ಪ್ರಬಂಧದಲ್ಲಿ ವಾದರಾಜರು ತಿರುವಣ್ಣಾಮಲೈ ಬಗ್ಗೆ, ಅರುಣಗಿರಿ ಈಶ್ವರರ ಬಗ್ಗೆ ಶ್ಲೋಕವೇ ಬರೆದಿದ್ದಾರೆ. ಕರೆಕ್ಟ್. ಅದಲ್ಲೆಲ್ಲ ಎರಡನೇ ಮಾತಿಲ್ಲ, ಅದಲ್ಲೆಲ್ಲ ಮಹನೀಯರು ಬರೆದಿದ್ದಾರೆ. ಆ ಸ್ಥಳ ನಾವು ದರ್ಶನ ಹೋಗ್ಬೇಕು ಎಂಬ ಬಿಸೆ ಅದೇನ್ ಮಾತಿಲ್ಲ. ಅಲ್ಲಿ ಕೂಡ ಪ್ರಸಾದನ ಸ್ವೀಕಾರ ಮಾಡಬಹುದು. ಅಲ್ಲಿ ಸನ್ನಿಧಾನ ಕಡಿಮೆ ಆಗತ್ತಾ, ಇಲ್ಲಿ ಜಾಸ್ತಿ ಆಗತ್ತಾ ಎಂಬುದಕ್ಕೆ ಹೇಳಿದಕ್ಕೆ ನನ್ನ ಅರ್ಥ ಮಾಡ್ಕೊಂಡು ನಾನು ಬದಿ ಹೇಳಿದ್ದೇನೆ ನಾನು ಅಷ್ಟೇನೆ. ಶ್ರೀನಿವಾಸನ ಸನ್ನಿಧಾನ ಅಲ್ಲಿದೆ, ತಿರುಪತಿಲಿ, ಉಡುಪಿಲಿ ಅಲ್ಲಿ ಇದೆ, ಎರಡೂ ಈಕ್ವಲ್. ಬೇಕಾದ್ರೆ ಅವನು ಭೇದ ನೋಡ್ರೆ ನಮಗೆ ತತ್ವೇ ಹೊಟ್ಟೋಗತ್ತಲ್ಲ. ಶ್ರೀನಿವಾಸ ಬೇರೆ, ಉಡುಪಿ ಕೃಷ್ಣ ಬೇರೆ ಅಂದ್ರೆ ಇಬ್ಬರು ಒಂದೇ. ಗುರುಗಳೇ, ನಿಮ್ಮ ಸನ್ನಿಧಾನದಲ್ಲಿ ನಾನು ತುಂಬಾ ಮಾತಾಡ್ತಾ ಇದ್ದೇನೆ ಕಾಣುತ್ತೆ, ನೀವೇ ಅದನ್ನ ಸರಿ ಮಾಡಬೇಕು ತಪ್ಪಾಯಿದ್ರೆ. ಡಿಸ್ಕಸ್ ಮಾಡ್ತಾ ಇದ್ದೀರಿ, ಮಾಡಿ. ಅಲ್ಲ, ತಪ್ಪಿದ್ರೆ ಕರೆಕ್ಟ್ ಮಾಡಿ. ನಾನು ಐ ಆಮ್ ಫಾರ್ ಕರೆಕ್ಷನ್. ನಂಗೊಂದು ಪ್ರಶ್ನೆ ಆಚಾರ, ನಾವು 5ನೇ ಅಧ್ಯಾಯ ಕಡೆಸಿಯಲ್ಲಿ ಈ ವಿರಾಟ್ ರೂಪನ ಇದು ಬ್ರಹ್ಮಾಂಡವೇ ದೇವರೋಡ ಇದು ಸನ್ನಿಧಾನ ಇದೆ ಧ್ಯಾನ ಮಾಡೋಕು ಅಂತ ಹೇಳ್ತಾ ಇರಲ್ಲ, ಇಲ್ಲಿ ಕಡೆಸಿ ನಾವು ನೋಡಿರೋ ಅದೇ ತಾ ಬಂದು 2ನೇ ಅಧ್ಯಾಯದಲ್ಲಿ ಬಂದು ಶುಕ ಇವ ಬಂದು ಪರೀಕ್ಷಿತ್ ಕೇಳ್ತಾನೆ, ಅದಕ್ಕೆ ಬಂದು ಧಾರಣ ರೂಪ ಹೇಗೆ ಮಾಡಬೇಕು, ಬ್ರಹ್ಮಾಂಡವೇ ದೇವರ ಶರೀರನ ಹೇಳಿ ಅಲ್ಲಿ ಹೇಳ್ತಾರೆ. ಇಲ್ಲಿ ಏನು ವ್ಯತ್ಯಾಸ ಬರ್ತದೆ? ಯಾವ ಪ್ರಸಂಗದಲ್ಲಿ ಅದನ್ನ ತಗೊಂಡ್ಬೇಕು, ಇದನ್ನ ಏನು ತಗೊಂಡ್ಬೇಕು? ಏನು ವ್ಯತ್ಯಾಸ ಅಂತ? ಅಲ್ಲಿ ಮೋಕ್ಷನ ಬಂದು ಯಾರು ಮೋಕ್ಷ ಅಂದವ್ರು ಏನ್ ಮಾಡ್ಬೇಕು, ಏನ್ ಶ್ರವಣ ಮಾಡ್ಬೇಕು, ಏನ್ ಜಪ ಮಾಡ್ಬೇಕು, ಏನ್ ಧ್ಯಾನ ಮಾಡ್ಬೇಕು ಎಂಬ ಪ್ರಶ್ನೆಗೆ ಅಲ್ಲಿ ಬಂದು ಶುಕ್ರಾಚಾರ್ಯ ಹೇಳ್ತಾರೆ, ವಿರಾಟ್ ರೂಪನಲ್ಲಿ ಬಂದು ಧ್ಯಾನ ಮಾಡ್ಬೇಕು ಅಂದ್ರೆ ಏನೇನು ನಿಂಗೆ ಕ್ವಾಲಿಫಿಕೇಶನ್ ಬೇಕು, ನೀನು ಬಂದು ಪ್ರಾಣನ ಜಯ ಮಾಡ್ಬೇಕು, ಹೇಗಾಗ್ರೆ ಧಾರಣ ಮಾಡ್ಬೇಕು, ಅದೆಲ್ಲ ನಾವು ನೋಡಿರಿ ನಾವು. ಇವಾಗ ಪ್ರಶ್ನೆ ಮಾಡ್ತಾ ಇರೋದಕ್ಕೆ ಮತ್ತೆ ಯಾಕೆ ಅಂತನಾ? ಈಗ ಬಂದು ಇದ್ರ ಅದೇ ಪಾಯಿಂಟ್ ನ ಇಲ್ಲಿ ಹೇಳ್ತಾ ಇರಲಿಲ್ಲ ನಿಮಗೆ. ಸೊ ಇಲ್ಲಿ ಆ ಪಾಯಿಂಟ್ ನ ಒತ್ತು ಕೊಟ್ಟು ಹೇಳ್ತಾರೆ ಅಂತ ತಗೊಂಬೋಕ. ಅಲ್ಲಿ ಹೇಳಿದ್ದೆ, ಇಲ್ಲಿ ಬಂದು ಇದನ್ನ ತಿರುಗು ಕಡೆಸಿ ಅಧ್ಯಾಯದಲ್ಲಿ ಬಂದು ಈ ತರ ಹೇಳಕ್ಕೆ ಏನು ಅಂದ್ರೆ ಇಲ್ಲಿ ಪಾಪಗಳಿಗೆ ಪ್ರಾಯಶ್ಚಿತ್ತ ಏನು ಅಂತ ಅನ್ನೋದು ಮುಖ್ಯ ಉದ್ದೇಶ. ಇಲ್ಲಿ ಅಲ್ಲಲ್ಲ, ಅದಕ್ಕೆ ನಾಳೆ ಹೋದ ಅಧ್ಯಾಯ 5ನೇ ಅಧ್ಯಾಯ ಕಡೆಸಿ ಇಲ್ಲಿ ಈ ಬ್ರಹ್ಮಾಂಡವೇ ದೇವರೋಡ ಇದು ಧ್ಯಾನ ಮಾಡ್ಬೇಕು, ಹಂಗ ಧ್ಯಾನ ಮಾಡಿದ್ರೆ ಬಿಂಬಮೂರ್ತಿ ಬಂದು ನಿಮಗೆ ಇದೇ ಆಗತ್ತೆ ಎಂಬ ನೋಡಿರ್ಲ. ನೋಡ್ಬೇಕು, ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಮತ್ತೆ ನೋಡಿ ಹೇಳ್ತೇನೆ. ವೆಂಕಟೇಶ್ ಪ್ರಕಾಶ್ ಅವರಲ್ಲೇ? ಹಲೋ ಸರ್, ವೆಂಕಟೇಶ್ ಪ್ರಕಾಶ್.